Lankesh. Super, Mr. Lokesh. How are you, audience? ಏನ್ ಜೋಶು ಯಾವ ಖುಷಿಗೋಸ್ಕರ ಇಷ್ಟೊಂದು ಜೋಶು ನನಗೋಸ್ಕರ ಹಬ್ಬ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಆಲ್ಮೋಸ್ಟ್ 1 ವರ್ಷ ನಾವು ಗುರುವಾರ ಶುಕ್ರವಾರ ಕಲರ್ ಸೂಪರ್ ಅಲ್ಲಿ ಬರ್ತಾ ಇದ್ವಿ. ಈಗ ವೀಕೆಂಡ್ ಬರ್ತಾ ಇದೀವಿ. ಸೊ ವೀಕೆಂಡ್ ಅಲ್ಲಿ ನಮ್ಮ ಮಜಾ ಟಾಕೀಸಿನ ಮಜಾನ ಕಂಟಿನ್ಯೂ ಮಾಡೋಣ ಈ ವಾರನು. ಓಕೆ ಮಿಸ್ಟರ್ ಇಜಿಲಾ, ಹೇಳಿ ಮಿಸ್ಟರ್ ಲೋಕೇಶ್. ಜಗತ್ತಲ್ಲಿ ಅದೆಷ್ಟೋ ಜನ ಪ್ರೀತಿ ಮಾಡ್ತಾರೆ, ಆದ್ರೆ ಸಕ್ಸಸ್ ರೇಟ್, ಲವ್ ಸಕ್ಸಸ್ ರೇಟ್ ಇವಾಗ ತುಂಬಾ ಕಮ್ಮಿ. ಯಾಕೆ? ಇದಕ್ಕೆ ಕಾರಣ ಸುಮಾರು ಇರುತ್ತೆ, ಆದ್ರೆ ಮುಖ್ಯವಾದಂತ ಕಾರಣ ಅಂದ್ರೆ ಅದೊಂದಿದೆ, ಪ್ರೀತಿನ ಹೇಳ್ಕೊಳ್ದೇ ಇರೋದು. ಅದೇನಂದ್ರೆ ಎಲ್ಲೋ ಒಂದ್ ಕಡೆ ಭಯ, ಪ್ರೀತಿನ ಹೇಳ್ಕೊಂಡ್ಬಿಟ್ರೆ ಇರೋ ಸ್ನೇಹನ ಹೊಟ್ಟೋಗ್ಬಿಡ್ತಲ್ಲ ಅಂತ ಭಯ ಇರುತ್ತೆ ಅಲ್ವಾ? ನಿಮ್ಗೆ ಆ ಭಯ ಇಲ್ಲ ಬಿಡಿ. ಅಂಗಡಿಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ ಅಲ್ವಾ? ಆದ್ರೆ ಈಗ ಒಂದು ಹೊಸ ಸಿನಿಮಾ ಬಂದಿದೆ, ಅದು ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ. ಸೊ ಈಗ ಯಾರು ಪ್ರೀತಿ ಕೇಳ್ತಾ ಇದಾರೆ, ಯಾರು ಸ್ನೇಹದ ಪ್ರೀತಿಯನ್ನ ಕೇಳ್ತಾ ಇದಾರೆ, ಯಾರು ಸ್ನೇಹನ ಕಳ್ಕೊಳ್ಳುವಂತ ಭೀತಿಲಿದ್ದಾರೆ ತಿಳ್ಕೊಳ್ಳೋಣ. ಆ ಇಡೀ ತಂಡದವ್ರನ್ನ ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ರಾಜ್, ದೀಪಾ, ಚಿತ್ಕಲಾ, ನಂದಿತಾ ಅಂಡ್ ಡೈರೆಕ್ಟರ್ ದಿನೇಶ್ ಬಾಬು ಸರ್. ಹಲೋ, ನಮಸ್ತೆ. ನಮಸ್ತೆ, ವೆಲ್ಕಮ್ ಸರ್. ಸಾಲ್ಟ್ ಅಂಡ್ ಪೆಪ್ಪರ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಹೇರ್ ಸ್ಟೈಲ್. ಸಾಲ್ಟ್ ಇಸ್ ಮೋರ್ ಅಲ್ಲ? ನಾವು ಪರವಾಗಿಲ್ಲ ಸರ್. ನೀವು ಅವ್ರು ಡಯಟ್ ಅಲ್ಲಿ ಇದ್ದಾರೆ ಸರ್, ಸಾಲ್ಟ್ ಪೆಪ್ಪರ್ ಏನು ತಿಂತಾ ಇಲ್ಲ. ಹೇಗಿದ್ರಿ ಎಲ್ಲರೂ? ದಸರಾ ಹಬ್ಬ ಮುಗಿದಿದೆ, ಹಾಗೆ ರಾಜ್ಯೋತ್ಸವ ಆಚರಿಸ್ತಾ ಇದೀವಿ. ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಅಂಡ್ ಇವಾಗ ಒಂದು ಹೊಸ ಸಿನಿಮಾ ತಯಾರಾಗಿದೆ, ಸೊ ಸಿನಿಮಾ ಬಗ್ಗೆ ಮಾತಾಡೋಣ. ತಮ್ಮೆಲ್ಲರಿಗೂ ವೆಲ್ಕಮ್ ಟು ಮಜಾ ಟಾಕೀಸ್. ಪ್ಲೀಸ್ ಫೀಲ್ ಅಟ್ ಸೋಫಾ. ಎಸ್, ದಿನೇಶ್ ಸರ್ ಅವರು 5 o'clock he starts the shooting for the magic moment, magic hour. Magic hours. ನಾನೇನೋ ನಿಮ್ ಪಿಕ್ಚರ್ ಮಾಡಿದ್ರೆ ಬೇಜಾನ್ ಬೈಸ್ಕೊತೀನಿ. ಇಲ್ಲ, ಅಂಬರೀಶ್ ಸರ್, ದಟ್ ಇಸ್ ವಾಟ್ he said. He told me straight away, ನಿಮ್ ಪಿಕ್ಚರ್ ನಾ ಮಾಡಲ್ಲ ಅಂತ. 5 ಗಂಟೆಗೆ ಎದ್ದೇಳ್ಬೇಕು ಅಂತ. he said no way at all. ಇಲ್ಲ ಸರ್, ಅಂಬರೀಶ್ ಸರ್ ಮಾಡಿರೋರು. ಯಾಕೆ ಅಂತಂದ್ರೆ ರಾತ್ರಿ ನೀವು ಕರ್ಸಿದ್ರೆ ಹಂಗೆ 4 ಗಂಟೆಗೆ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ 12 ಗಂಟೆಗೆ ಪ್ಯಾಕಪ್. ಬಾಬು ಸರ್, ಎಸ್ ಸರ್. ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ, ಒಂದು ವಿಚಿತ್ರವಾದಂತ, ವಿಭಿನ್ನವಾದಂತ, ವಿಶಿಷ್ಟವಾದಂತ ಒಂದು ಟೈಟಲ್. ಯಾರು ಪ್ರೀತಿ ಕೇಳ್ತಾ ಇದಾರೆ, ಯಾರು ಸ್ನೇಹ ಕೇಳ್ಕೊಳ್ಳೋದಕ್ಕೆ ಹೆದರ್ತಾ ಇದಾರೆ, ಏನು ಈ ಸಿನಿಮಾ? You ask them, they will tell you. ಹೌದಾ? ಅವ್ರು ಹೇಳ್ಬೋದಾ? ಅವರು ಹೇಳ್ಬೋದು. ಹೌದಾ? ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ. ಓಕೆ ರಾಜ್ ಹೇಳಿಪ್ಪ, ಯಾರು ಪ್ರೀತಿ ಕೇಳ್ತಾ ಇರೋದು, ಯಾರು ಸ್ನೇಹ ಕಳ್ಕೊಳ್ಳೋ ಫಿಲಂ ನೋಡ್ಬೇಕು ಸರ್. ಅದು ಹೇಳಿಮ್ಮ, ನೀವ್ ಹೇಳಿಮ್ಮ, ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ರ ಹೇಳಿಮ್ಮ. ಒಂದ್ ಇನ್ಸಿಡೆಂಟ್ ಹೇಳ್ಬೇಕು. ಹೇಳಿ. ಟವೆಲ್ ರೀಟೇಕ್ ಅಂತ ನಾನು ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಇನ್ ಒನ್ ಆಫ್ ದ ಸೀನ್ಸ್ ನಾನು ಸ್ನಾನ ಮುಗಿಸ್ಕೊಂಡು ಹೊರಗಡೆ ತಲೆ ಕಟ್ತೀವಲ್ಲ, ಕೂದಲೆಲ್ಲ ಗಂಟ್ ಹಾಕಿರ್ತೀವಲ್ಲ ಟವೆಲ್ ಅಲ್ಲಿ. ಇಟ್ ವಾಸ್ ವೆರಿ ಇಮೋಷನಲ್ ಸೀನ್. ಬರ್ಬೇಕು ಕರಡಿ ಮುಂದೆ ತಲೆ ಕೂದ್ಲ ಟವೆಲ್ ಕರೆಕ್ಟ್ ಆಗಿ ಕೂತ್ಕೋತಾನೆ ಇಲ್ಲ. ನಾವು ಯಾವತ್ತು ಐ ಮೀನ್ ಇನ್ ಹಿಸ್ ಡಿರೆಕ್ಷನ್ ನಾವೊಂದು 2-3 ಟೇಕ್ ಅಲ್ಲೇ ಆಗ್ಬೇಕು. ಬಟ್ ದಟ್ ಡೇ ಆ ಟವೆಲ್ ಒಂದು 8-10 ಟೇಕ್ ತಗೊಂತು. ಕ್ಯಾಪ್ ಹಾಕೊಂಡ್ ಬಂದ್ಬಿಡ್ಬೇಕಾಗಿತ್ತು, ಈಸಿ ಆಗ್ಬಿಟ್ರೆ ಅಲ್ವಾ ಸರ್? ಏನ್ ಮಾಡಿದ್ರಿ ಸರ್? ಕೋಪ ಬಂದಿತ್ತು ಸರ್ ಟವಲ್ ಮೇಲೆ ನಿಮ್ಗೆ? ಇಲ್ಲ, ಏನು ಮಾಡಿಲ್ಲ. ಬಿಕಾಸ್ she was crying, everybody was crying, so you said why should I make her cry? ದೀಪಾ, ವಾಟ್ ಹ್ಯಾವ್ ಯು ದಬಾಕ್ ಇನ್ ದ ಸಿನಿಮಾ? ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಯಾಕೆ? ನಾನು ಉತ್ತರ ಕರ್ನಾಟಕ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಎಷ್ಟು ಚೆನ್ನಾಗಿದೆಯಲ್ಲ ಲ್ಯಾಂಗ್ವೇಜ್. ಉತ್ತರ ಕರ್ನಾಟಕ ಇವಾಗ ಕಲ್ತಿರೋದು. ಸೊ ಅವಾಗ ಇಲ್ಲ, ಪರವಾಗಿಲ್ಲ, ಉತ್ತರ ಕರ್ನಾಟಕ ಭಾಷೆನೇ ಮಾತಾಡಿ, ನಮ್ಗೆ ಮಾತಾಡ್ಬೋದು. ಮಾತಾಡ್ತೀನಿ. ಅವಾಗ ನಾನು ಫಸ್ಟ್ ಬ್ಯಾಂಗ್ಳೂರಿಗೆ ಬಂದಿದ್ದು ಅಂಡ್ ಫಸ್ಟ್ ಚಾನ್ಸ್ ಸರ್ ನಂಗೆ ಕೊಟ್ಟಿದ್ದು. ಸೊ ಅವಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ. ಏನ್ ಹೇಳಿದ್ರು ನಂಗೆ ಧಾರವಾಡ ಭಾಷೆ ಬಂದ್ಬಿಡ್ತಿತ್ತು. ಸೊ ಅವಾಗ ಸರ್ ಹೇಳ್ಕೊಟ್ಮೇಲೆ ತಗೊಂಡು ಸರ್ ಅದೇ ಕ್ಯಾರೆಕ್ಟರೈಸೇಷನ್ ಮಾಡ್ಬಿಡೋದಾಗಿತ್ತಲ್ಲ ಸರ್, ಹೀರೋ ಇಸ್ ಫ್ರಮ್ ದಾವಣಗೆರೆ ಅಂತ. ಗುಡ್ ಐಡಿಯಾ, ಬಟ್ ಐ ವಾಸ್ ಲೇಟ್. ಸೊ ಇವಾಗ ಲ್ಯಾಂಗ್ವೇಜ್ ಇಲ್ಲಿ ಒಂದು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ದು. ಸಡನ್ ಆಗಿ ಏನೋ ಒಂದು ಡೈಲಾಗ್ ತಗೋಬೇಕಂದ್ರೆ ಅದು ಆಗ್ತಾ ಇರ್ಲಿಲ್ಲ ನಂಗೆ. 3 ಭಾಷೆ ಬಂದ್ಬಿಡ್ತಿತ್ತು. ಸೊ ಆಮೇಲೆ ಮ್ಯಾನೇಜ್ ಮಾಡಿ ನಂಗೆ ಸರ್ ಹೇಳ್ಕೊಟ್ಟು ನಾನು ಮಾಡ್ದೆ. ಸೊ ಅದೊಂದು ಫನ್ನಿ ಮೂಮೆಂಟ್. ಒಂಚೂರು ಈ ಬನ್ನು ಬ್ರೆಡ್ ಅಂತ ಅನ್ಕೊಳ್ ಪಾಪ, ಹಸಿವಾಗಿರ್ಬೇಕು, ವಾಯ್ಸೆ ಬತ್ತಲ್ಲ, ಒಂಚೂರು ಇದು ಗ್ಲೂಕೋಸ್ ಎಲ್ಲ ಹಾಕೊಡಿ ಬೇಕಾ? ಇಲ್ಲ, ಒಂದ್ ಸ್ವಲ್ಪ ಚಾರ್ಜ್ ಮಾಡಿ, ನೀವು ಕೈ ಹಿಂಗ್ ಇಟ್ಕೊಂಡು ಒಂದ್ ಸ್ವಲ್ಪ ಚಾರ್ಜ್ ಮಾಡಿ. ನಾನೇನ್ UPS ನನ್ನಲ್ಲಿ? ನಂದಿತಾ,
ದಿನೇಶ್ ಬಾಬು ಅವ್ರನ್ನ ಮ್ಯೂಸಿಕ್ ಕಂಪೋಸಿಂಗ್ ಅಲ್ಲಿ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ. ಎಷ್ಟು ಕಷ್ಟ ಆಯ್ತು ತಮ್ಗೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್? ಇದು 2ನೇ ಸಿನಿಮಾ ನೀವು ಕಂಪೋಸ್ ಮಾಡಿರೋದು ಸಿನಿಮಾ? ಹೌದು, ನನ್ನ ಮೊದಲನೇ ಸಿನಿಮಾ ಕೂಡ ಅವ್ರ ಮೂವಿನೇ ಮಾಡಿರೋದು. ಓಕೆ. ತುಂಬಾ ಕಷ್ಟ ಅನ್ನೋ ತರ ಎಲ್ಲ, ಬಟ್ ಹಿ ಇಸ್ ವೆರಿ ಪರ್ಟಿಕ್ಯುಲರ್ ಇದು ಮ್ಯೂಸಿಕ್ ಬಗ್ಗೆ, ಬಿಕಾಸ್ ಹಿ ಹ್ಯಾಸ್ ಅ ವೆರಿ ಗುಡ್ ಇಯರ್ ಗುಡ್ ಮ್ಯೂಸಿಕ್ ಗೆ. ಸೈಜ್ ಕೂಡ ಸ್ವಲ್ಪ ಸೈಜ್ ಸರ್, ಆಕ್ಚುಲಿ ನೀವು ತುಂಬಾ ಸ್ಟ್ರಿಕ್ಟ್, ತುಂಬಾ ಮುಂಗೋಪಿ, ತುಂಬಾ ಕೋಪ ಇರುತ್ತೆ ನಿಮಗೆ ಅಂತೆಲ್ಲ ಹೇಳ್ತಾರೆ, ನಿಜ ಸರ್? ಲಾಸ್ಟ್ ಎರಡು ಕರೆಕ್ಟ್. ಮುಂಗೋಪಿ, ಕೋಪ. ಸ್ಟ್ರಿಕ್ಟ್ ಅಲ್ಲ, ಅಷ್ಟಿಲ್ಲ. ಸ್ಟ್ರಿಕ್ಟ್ ಇಲ್ಲ, ಮತ್ತೆ ಕೋಪ ಯಾಕೆ? ಅವ್ರ ತರ ಇಲ್ಲ, ಅವರು ಈಸ್ ವೆರಿ ಸ್ಟ್ರಿಕ್ಟ್. ಈಸ್ ವೆರಿ ಸ್ಟ್ರಿಕ್ಟ್. ಕರೆಕ್ಟ್. ನೋ, ಈಸ್ ವೆರಿ ವೆರಿ ಸ್ಟ್ರಿಕ್ಟ್ ವಿತ್ ಹುಡುಗರು. ತುಂಬಾ ಸ್ಟ್ರಿಕ್ಟ್. ಅವ್ರು ಎರಡು ಇದ್ ಮಾಡ್ಕೋಬೇಕು. ಏನು ಅಂದ್ರೆ ಹುಡುಗಿರ ಹತ್ರ ಮಾತಾಡ್ಬೇಕಾದ್ರೆ ಹಿಂಗಿರ್ತಾರೆ, ಹುಡುಗರ ಹತ್ರ ಮಾತಾಡ್ಬೇಕಾದ್ರೆ ಹಿಂಗಂತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಾವು ಆಕ್ಷನ್ ಅಲ್ಲೇ ಗೊತ್ತಾಗುತ್ತೆ ಹೂಮ್ ಇಸ್ ಅಡ್ರೆಸ್ಸಿಂಗ್ ಅಂತ, ಅಲ್ವಾ ಸರ್? ಇಲ್ಲ ಇಲ್ಲ ಸರ್, ಐ ಸೈಡ್ ಅಡ್ರೆಸ್ಸಿಂಗ್, ನಾಟ್ ಅನ್ಡ್ರೆಸ್ಸಿಂಗ್. ಹಲೋ, ಫ್ಯಾಮಿಲಿ ಶೋ ವಿತ್ ಲೋಕೇಶ್. ಎಸ್ ರಾಜ್, ವಾಟ್ ಹ್ಯಾವ್ ಯು ದಬಾಕ್ ಇನ್ ದ ಸಿನಿಮಾ? ನಾನು ಭರತ್ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಹಾ. ಸೊ ನನ್ಗೆ ಆಕ್ಟಿಂಗ್ ಹೊಸ್ದು. ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಕಷ್ಟ ಆಯ್ತು, ಆಮೇಲೆ ಇಷ್ಟ ಆಗ್ತಾ ಹೋಗ್ತು. ಜಾಪನೀಸ್ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳ್ಪಟ್ವಿ. yes. ಕಲ್ತಿದ್ದು ಇವರ್ ಇನ್ ಜಪಾನ್? ಎಸ್ ಸರ್, ಐ ವಾಸ್ ವರ್ಕಿಂಗ್ ಇನ್ ಜಪಾನ್ ಆಸ್ ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಇನ್ Yes. ಜಪಾನ್. Yes. ನಮ್ಗೊಂಚೂರು ಭಾಷೆ ಹೇಳ್ಕೊಡಿ. ಏನ್ ಹೇಳ್ಬೇಕಾ ಏನು? ಇವಾಗ ಮಜಾ ಟಾಕೀಸ್ ವೆಲ್ಕಮ್ ಮಾಡಿ ಎಲ್ಲ ನಮ್ಮ ಗೆಸ್ಟ್ ಗಳನ್ನೆಲ್ಲ, ನಮ್ಮ ಆಡಿಯನ್ಸ್ ನ ಓಕೆ. ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಮಜಾ ಟ್ಯಾಕೀಸ್ ಜಪಾನ್ ಟಿವಿನಲ್ಲಿ ಬಂದ್ರೆ ಹೇಗಿರುತ್ತೆ ಅಂತ. ಹಾ. ಮಿನಾಸಾನ್ ಕೊನಿಚಿವ, ಇಜಿರಾ ಸಾಂತೋ. ಹುಚ್ಚಿದೆ ಮಜಾ ಟಾಕೀಸು. ಗೊತ್ತಾಯ್ತು, ಸುಸು ಬಂದ್ರೆ ನಾಚೆಗೆ ಹೋಗಿ ಅಂತ ಹೇಳ್ತಾರೆ. ಮಾತಾಡಿ, ನಮ್ಮ ಇಜಿಲ ಹತ್ರ ನೀವು ಜಾಪನೀಸ್ ಅಲ್ಲಿ ಮಾತಾಡಿ, ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಟ್ರಿಪ್ ದೊಕ್ಕೆ ಇಕಿಮಾಸ್ಕ. ಏನಂಗಂದ್ರೆ ಮಿಸ್ಟರ್ ಲೋಕೇಶ್, ನೀವು ಔಟಿಂಗ್ ಎಲ್ಲಿ ಹೋಗ್ತೀರಾ ಅಂತ ಕೇಳ್ತಾರೆ. ತೀರ್ಥಹಳ್ಳಿಗೆ. ಅದು ಔಟಿಂಗ್ ಅಲ್ಲ, ನಿಮ್ದು ಔಟ್ ಸ್ಟ್ಯಾಂಡಿಂಗ್ ಅದಲ್ಲ. ಸೂಪರ್ ಬ್ರದರ್. ಓಕೆ, ತಿನ್ನಿ, ಕೂತ್ಕೊಳ್ಳಿ. ಅದು ನಂದಿತಾ ಅವರೇ, ಯಾವುದೇ ಇವೆಂಟ್ಗೂ ನಿಮ್ಮ ಹಸ್ಬೆಂಡ್ ನ ಕರ್ಕೊಂಡೋದ್ರೆ ಎಡವಟ್ ಆಗುತ್ತಂತಲ್ಲ, ಯಾಕೆ? ಅಲ್ಲ, ಎಡವಟ್ ಆಗತ್ತೆ ಅಂದ್ರೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಕರ್ಕೊಂಡೋದ್ರೆ ಕರೆಕ್ಟ್. ಹಾ. ನನ್ನ ಮದ್ವೆ ಆದ ಹೊಸದ್ರಲ್ಲಿ ಹಾ. ಆ ಟೈಮಲ್ಲಿ ಯಾವ್ದೋ ಒಂದು ಪ್ರೋಗ್ರಾಮ್, ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಹೋಗಿದ್ದೀನಿ. ಅಲ್ಲಿ ಒಂದ್ 4 ರೋಡಿ ಸೇರಿ ಇದೆಲ್ಲ ಮಾಡ್ತಾರಲ್ಲ, ಹಾ. ಆ ತರ ಪ್ರೋಗ್ರಾಮ್ ಒಂದು. ಅವಾಗ ಆಪ್ತ ಮಿತ್ರ ಫಿಲ್ಮ್ ರಿಲೀಸ್ ಆಗಿದ್ದ ಟೈಮ್. ಅದ್ರ ಬಾರ ಸಾಂಗ್ ನನ್ ಪ್ರತಿ ಸಲ ಎಲ್ಲಾ ಕಡೆ ಕೇಳೋರು ಹಾಡಿ ಹಾಡಿ ಅಂತ. ರಿಲೀಸ್ ಆಗೈತ ಸಾಂಗ್. ಅಲ್ಲಿ ನಾನು ಆ ಸಾಂಗ್ ಹಾಡ್ತಾ ಇದ್ದೀನಿ, ಅಲ್ಲಿ ಹಿಂದ್ಗಡೆ ಆಡಿಯನ್ಸ್ ಫುಲ್ ಟೈಟ್ ಆಗ್ಬಿಟ್ಟಿದ್ದಾರೆ. ನಾಯ್ಸ್ ಪೊಲ್ಯೂಷನ್ ಅಲ್ಲಿಗೆ ಬಂದಿದ್ರಾ? ಓಕೆ. ಬಿಗ್ ಸೆಟ್ ಆಫ್ ಪೀಪಲ್. ಸೊ ಅದ್ ಗೊತ್ತಿಲ್ಲ ನನಗೆ. ಅಲ್ಲಿ ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ಆಮೇಲೆ ಅವ್ರ ಪಕ್ಕ ಒಂದು ಬಿಗ್ ಗ್ರೂಪ್ ಆಫ್ ಡಾಗ್ಸ್. ಸೊ ಈ ಸಾಂಗ್ ಶುರು ಮಾಡಿದೆ ನಾನು. ಅವ್ರು ಎಲ್ರು ಸ್ಟೇಜ್ ಹತ್ರ ಬಂದು ಸ್ಟಾರ್ಟೆಡ್ ಡೂಯಿಂಗ್ ಭರತನಾಟ್ಯ ಸಾಂಗ್ಗೆ ಬಾರ. ಅದ್ರಲ್ಲಿ ಭರತನಾಟ್ಯದಾನೆ ಇರೋದು. ಜೊತೆಗೆ ಆಲ್ ದ ಡಾಗ್ಸ್ ಸ್ಟಾರ್ಟೆಡ್ ಬಾರ್ಕಿಂಗ್. ನನ್ನ ಹಸ್ಬೆಂಡ್ಗೆ ಆ ಸೈಟು, he was in a state of shock for almost a month. ಹೇಳಿದ್ರೆ ಇನ್ಮೇಲಿಂದ ಲೈಫಲ್ಲಿ ನನ್ಗೆ ಯಾವ ಪ್ರೋಗ್ರಾಮ್ ಕರೀಬೇಡ. ಅಲ್ಲ, ನಿಮ್ಮನ್ನ ಮಾತ್ರ ಬಿಡ್ತಾ ಇದ್ರು ಹೋಗಿ ಅಂತ. ಯಾ ನೀನ್ ಏನ್ ಬೇಕಾರ ಮಾಡ್ಕೋ, he has no problem. ನನ್ನನ್ ಮಾತ್ರ ಕರಿಬೇಡ ಅಂತ. ವೆರಿ ಗುಡ್. ಚಿತ್ಕಲ್ ಅವರೇ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ ನಮಗ್ ಗೊತ್ತು. ಒಂದು ಹಾಡನ್ನ ಸುಮ್ನೆ ಹಿಂಗ ಬುಡಿ. ಹಾಡು ಅಂದ್ರೆ ಜನಪದ ಹಾಡುಗಳು ಹಾಡಿ. ಸ್ವಲ್ಪ ಹಾಡ್ತೀನಿ ನಾನು. ಜನಪದ ಹಾಡ್ತೀನಿ ಅಂದ್ರೆ ಇದು ಏನಂದ್ರೆ, ಹಿಂದೆ ಹಳ್ಳಿಗಳಲ್ಲಿ, ಹಳ್ಳಿ ಪಕ್ಕ ಹಳ್ಳಿಲೇ ಮದ್ವೆ ಆಗ್ತಿತ್ತಲ್ವಾ, ಹಾ. ಬಾಣಂತನ ಮುಗಿಸ್ಕೊಂಡು ಅವಳು ಪಕ್ಕದ ಹಳ್ಳಿಗೆ ತನ್ನ ಗಂಡನ ಮನೆಗೆ ಹೋಗ್ಬೇಕು. ಹಾ. ಸೊ ತವ್ರ ಮನೆಗೆ ಬೇಸಿಕಲಿ ಯು ಸಿಂಗಿಂಗ್ ಅಬೌಟ್ ನಂದಿತಾ. ಎಸ್. ಹಾ. ಅಂದ್ರೆ ಅವಾಗೆಲ್ಲ ಹಳ್ಳಿಲಿ ಒಂದು ಎಮ್ಮೆ ಕೊಡೋರು, ಮಗು ಹಾಲ್ ಬೇಕು ಅಂತ ಕೊಟ್ಲ ಕೊಡೋರು. ಸೊ ಅದೆಲ್ಲ ಇದ್ರೂನು ತವ್ರ ಮನೆ ಮೇಲೆ ಹೆಣ್ಮಕ್ಳಿಗೆ ಆಸೆ ಕಡಿಮೆ ಆಗಲ್ಲ ಅನ್ನೋದು ಒಂದು 3 ಸಾಲಲ್ಲಿ ಬರುತ್ತೆ. ಹೇಳ್ತೀನಿ.
ಅರ್ಜೆಂಟ್ ಕೋಬ್ರಾ, ಅರ್ಜೆಂಟ್ ಕೋಬ್ರಾ. ನನ್ನ ಮಗನೇ, ಅರ್ಜೆಂಟ್ ಒಂದೊಂದು ಓಡ್ ಬರ್ಬೇಕು ತಾನೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಏನೋ ನೆಲಕ್ಕೆ ನೋವಾಗೋಂಗ್ ಬರ್ತಾ ಇದ್ಯಾ? ಅಲ್ಲಾಡಂಗಿಲ್ಲಮ್ಮ ನಾನು, ಮತ್ತೆ ಅಲ್ಲಾಡ್ಸ್ಕೊಂಡ್ ಬರ್ತಾ ಇದ್ಯಾ? ಎಲ್ಲ ಅಲ್ಲಾಡ್ಸ್ಕೊಂಬಂದೆ. ಹಿಂಗೆ ಕೋಬ್ರಾ ಅನ್ಕೊಂಡು. ಇದು ಕೌಂಟರ್ ಕೊಡೋ ಟೈಮ್ ಅಲ್ಲಪ್ಪ, ಇದು ಪ್ರಾಬ್ಲಮ್ ಅಲ್ಲಿ ಇದೀನಿ, ಹೆಲ್ಪ್ ಮಾಡು. ಫಸ್ಟ್ ಬಂದವ್ರಿಗೆ ಅಲ್ಲೋ ಹೇಳೋ, ಪ್ರಾಬ್ಲಮ್ ಆಮೇಲೆ ಅಡ್ರೆಸ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಪ್ರಾಬ್ಲಮ್ ಅಲ್ಲಿ ಇದೀನಿ, ಅಲ್ಲಿ ತನಕ ಬರಕ್ಕಾಗಲ್ಲ. ಈಗ ಹೆಲ್ಪ್ ಮಾಡಪ್ಪ. ಏನಾಯ್ತು ಹೇಳ ಹೇಳ. ಗೊಬ್ರಾ, ದುಡ್ಡನ್ ಪ್ರಾಬ್ಲಮ್ ಅಪ್ಪ, ದುಡ್ಡನ್ ಪ್ರಾಬ್ಲಮ್. ಎಷ್ಟು ಹೇಳ? 1000 2000 ಆದ್ರೆ ನಾನೇ ಕೊಟ್ಬಿಡ್ತೀನಿ, ಪ್ರಾಬ್ಲಮ್ ತೀರ್ಸ್ಕೊಂಡ್ಬಿಡು ಹೋಗ್ಲಿ. ಕೋಬ್ರಾ ಕೋಬ್ರಾ ಕೋಬ್ರಾ, ಎಲ್ರಿಗೂ ಯಾಮಾರಿಸಿ ಕಾಸು ಕಿತ್ಕೊಳ್ಳೋ ನೀನು ನನಗೋಸ್ಕರ ಕಾಸು ಕೊಡಕ್ ರೆಡಿ ಆಗಿದ್ಯಾ? ಅಯ್ಯೋ ದೇವ್ರೆ, ಯಾಕೆ ಕೋಬ್ರಂಗೆ ನನ್ನ ಮೇಲೆ ಇಷ್ಟೊಂದು ಪ್ರೇಮ, ಪ್ರೀತಿ, ವಾತ್ಸಲ್ಯ? ಯಾಕಪ್ಪ, ಯಾಕೆ? ಮನೇಲಿ ಒಂದು ಪಾಮರೇನಿಯನ್ ನಾಯಿ ಸಾಕಿದ್ರು ತಿಂಗಳಿಗೆ 2,500 ರೂಪಾಯಿ ಖರ್ಚಾಗುತ್ತೆ ಕಣ. ಆದ್ರೆ ನೀನು ಹೊರಗಡೆ ಜಗಲಿ ಮೇಲೆ ದಬಾಕೊಂಡಿರ್ತೀಯ ಯಾವಾಗ್ಲೂ. ನೀನ್ ಮಲಗಿರೋ ಸ್ಟೈಲ್ ನೋಡಿ, ಕಳ್ರಿರ್ಲಿ ನಾಯಿನೂ ಮನೆ ಒಳಗ್ ಬರಲ್ಲ. ಸೊ ನಿನ್ ಖರ್ಚು 2,000 ರೂಪಾಯಿ, ಸೊ ನಾಯಿ ಖರ್ಚು 2,500 ರೂಪಾಯಿ. ನಿಂಗೆ 2,000 ರೂಪಾಯಿ ಕೊಟ್ರೆ 500 ರೂಪಾಯಿ ನನಗೆ ಮಿಗಿತಲ್ಲ, ಆ ಕ್ಯಾಲ್ಕುಲೇಷನ್. ಅಂದ್ರೆ ನಾನು ನಾಯಿಗಿಂತ ವರ್ಷ ಇಲ್ಲ ಕಣ, ನಾಯಿ ನಿಂಗಿಂತ ಬೆಸ್ಟ್. ಹಂಗನ್ನ ಹೋಗ್ಲಿ ಬಿಡಪ್ಪ, ಅದೆಲ್ಲ ಯಾಕೀಗ? ನನ್ನ ದುಡ್ಡಿನ ಪ್ರಾಬ್ಲಮ್ಮೇ ಬೇರೆ. ಹೆಲ್ಪ್ ಮಾಡಪ್ಪ, ಹೆಲ್ಪ್ ಮಾಡು. ಅಮೌಂಟ್ ಎಷ್ಟು ಅಂತ ಹೇಳು. 1000 ಏನೋ? ಅಲ್ಲಪ್ಪ. 5,000? ಅಲ್ಲಪ್ಪ. 10,000? ಅಲ್ಲಪ್ಪ. 25,000? ಆಹಾ. 50,000? ಅಪ್ಪ, ಅದ್ರಲ್ಲಿ 3 ಸೊನ್ನೆ ತೆಗೆದ್ಬಿಡು. 50 ರೂಪಾಯ? ಅದ್ರಲ್ಲೂ ರುಪೀಸ್ ತೆಗೆದ್ಬಿಡು. ರುಪೀಸ್ ತೆಗೆದ್ರೆ ಏನ್ ಮಿಕ್ತು? 8 ಆಣಿ ಗೊಬ್ರ, 8 ಆಣಿ. ನೀನ್ ಬರ್ಬಾರ್ ಜಾಗಕ್ಕೆ ಆಣಿ ಬಂದ್ ನೋವ್ತಿನ. ಅಲ್ಲ ಕಣ, 8 ಆಣಿ ಪ್ರಾಬ್ಲಮ್ ಅಂತ ಬಂದಿದ್ಯಲ್ಲೋ. 8 ಆಣಿ ದುಡಿಯೋದಕ್ಕೂ ನಿಂಗೆ ಹೋಗ್ತಾ ಇಲ್ವನ ಅಲ್ಲಿ? ಅಪ್ಪ, ಇದು ಯೋಗ್ಯತೆ ಪ್ರಶ್ನೆ ಅಲ್ಲಪ್ಪ. ಆ 8 ಆಣಿನ ಮಿಸ್ ಆಗಿ ನುಂಗ್ಕೊಂಡ್ಬಿಟ್ಟಿದ್ದೀನಪ್ಪ. ಜಾಸ್ತಿ ಅಳ್ಳಾಡಿದ್ರೆ ಒಳಗಡೆ ಹೋಗ್ಬಿಡುತ್ತೆ, ಅದಕ್ಕೆ ಮೆತ್ತಗ್ ಬಂದೆಪ್ಪ. ಹೆಲ್ಪ್ ಮಾಡಪ್ಪ, ಹೆಲ್ಪ್ ಮಾಡು. ಕೆಲಸ ಮಾಡೋ, ಕೈ ಹಿಂಗ್ ಒಳಗ ಹಾಕೊಂಡ್ಬಿಟ್ಟು ಲಪಕ್ ಅಂದ್ಬಿಟ್ಟು ತೆಗೆದ್ಬಿಟ್ಟು ಬಂದ್ಬಿಡುತ್ತೆ. ತೆಗ್ದೆಪ್ಪ, ಅದೇನೋ ಕೈಲ್ ಬಂತು, ಇಲಿ ತರ ಮಿಲ 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 ಅಂತ ಒದ್ದಾಡ್ತಿತ್ತು. ಇಲ್ಲ ಅಂತ ಒದ್ದಾಡೋದು ಆಯ್ತು ಕಣೋ. ಆಮೇಲೆ ಗೊತ್ತಾಯ್ತು, ಅದಕ್ಕೆ ಬಾಯಿಗೆ ಹಾಕೊಂಡು ನುಂಗ್ಕೊಂಡೆ. ಅಲ್ಲ ಕಣ ಕೋತಿ, ಹೋಗ್ಲಿ. ಕಾಯಿನ್ ಹೆಂಗಪ್ಪ ನುಗ್ದೆ? ಈ ಕಾಲದಲ್ಲಿ ಚಿಕ್ಕ ಮಕ್ಕಳೇ ಬುದ್ಧಿ ಬಂದಿದೆ ಕಾಯಿನ್ ನುಂಗ್ಬಾರ್ದು ಅಂತ. ನಿನಗೇನಾಗಿತ್ತು ದೊಡ್ಡರೋಗ? ಒಬ್ರ, ನಾನು ಹುಟ್ಟಿದ್ದು ನಮ್ ತಾತ ತೀರ್ಕೊಂಡ್ಬಿಟ್ಟ. ಆಗ ನಮ್ಮ ಅಜ್ಜಿ ತಾತು ನುಂಗ್ಕೊಂಡವನೆ ಅಂತ ಬೈತಾ ಇದ್ಲು. ಇವಾಗ ಕಾಯಿನ್ ನುಂಗ್ಕೊಂಡವನೆ ಅಂತ ಊರೆಲ್ಲ ಬೈಯಂಗ ಆಗ್ಬಿಡ್ತಪ್ಪ ನನ್ ಜೀವನ. ಹೆಂಗ್ ನುಂಗ್ರೆ ಅದನ್ನ ಹೇಳು ಫಸ್ಟ್. ಕೊಬ್ರ, ನನ್ ಪಾಡಕ್ ನಾನು ರೋಡಲ್ಲಿ ಹೋಯ್ತಾ ಇದ್ದೆಪ್ಪ. ಆ ಚಿಯ್ಯ, ತುರ್ರ, ತುಸ್ಕು ಇವರೆಲ್ಲ ಇದ್ರು. ಚಿಯ್ಯ, ಟುರ್ರು, ಟುಸ್ಕುನ ಯಾರೋ ಇವರೆಲ್ಲ? ನಮ್ ಏರಿಯಾ ಪಡ್ಡೆ ಹುಡುಗ್ರಪ್ಪ. ಚಿಯ್ಯ, ಟುಸ್ಕು, ಟುರ್ರು. ಅಲೋ, ಅವ್ರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬೇಡ. ಅವ್ರು ನನ್ಗೆ ಎಷ್ಟು ಮರ್ಯಾದೆ ಕೊಡ್ತಾರ ಗೊತ್ತಾ? ಏನಂತ? ನನ್ಗೆ ಕುರ್ರೋ ಅಂತ ಕರೀತಾರೆ. ಕುರ್ರೋ? ಅದು ಒಂದ್ಸಲ ಕರಿಯಲ್ಲಮ್ಮ, 5-6 ಸಲ ಕರೀತಾರೆ. ಕುರ್ರೋ 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 ಅಂತ ಕರೀತಾರೆ. ಅಷ್ಟು ಮರ್ಯಾದೆ ಕೊಡ್ತಾರೆ. ಮರ್ಯಾದೆ ಕೊಡೋದಲ್ಲ, ಕುರ್ರೋ 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 ಅಂತ ಕರೆಯೋದು ನಾಯಿನ. ನಾನು ಟುಯ್ಯ ಟುರ್ರ ಟುಸ್ಕ ಅಂತ ಐತಲ್ಲ, ಹಂಗೆ ಕುರ್ರ 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 ಅಂತ ಜಾಸ್ತಿ ಸಲ ಮರ್ಯಾದೆ ಕೊಡ್ತಾವ್ರೆ ಅನ್ಕೊಬಿಟ್ಟ. ಕರೆದವ್ರೆ ಮರ್ಯಾದೆ ಅಂತ. ಸರ್, ನಮ್ಮ ಏರಿಯಾ ಹುಡುಗರೆಲ್ಲ ಸೇರ್ಕೊಂಡು ಎಡ್ಡು ಬುಸ್ಸು ಆಡ್ತಾ ಇದ್ರು ಸರ್. ಓಕೆ, ಹಿಂಗಂದ್ರಲ್ಲ, ಎಡ್ಡು ಬುಸ್ ಅಂದ್ರೆ ಏನ್ ಹೇಳಿ ಸರ್? ಗೊತ್ತಿಲ್ಲ. ಎಡ್ಡು ಬುಸ್ ಅಂದ್ರೆ ಸರ್, ಹೆಡ್ಸ್ ಆರ್ ಟೈಲ್ಸ್ ಅಂತ. ಹೆಡ್ಸ್ ಆರ್ ಟೈಲ್ಸ್. ಹಿಂಗ್ ಕಾಯಿನ್ ತಗೊಂಡು ಹಿಂಗ ಹಾಗೆ ಹೇಳಿ ಫಸ್ಟ್. ಹೆಡ್ ಅಂಡ್ ಟೈಲ್ಸ್ ಏನದು? ಹೆಡ್ ಅಂಡ್ ಟೈಲ್ಸ್. ಓಕೆ, ಫೈನ್. ನಮ್ಮೂರ್ ಅಫಿಷಿಯಲ್ ಆಗಿ ಹೆಡ್ ಅಂಡ್ ಟೈಲ್ಸ್ ಅಂತಾರೆ ಸರ್. ನಮ್ಮೂರ್ ಕಡೆ ಎಡ್ಡು ಬುಸ್ಸು ಅಂತಾರೆ ಸರ್. ಎಡ್ಡು ಬುಸ್ಸು. ಓಕೆ, ಎಡ್ಡು ಬುಸ್ಸು ಆಡ್ತಾ ಇದ್ರ ಸರ್. ಓಕೆ. ಕಾಯಿನ ಅಟ್ಕಾಯಿಸ್ಕೊಂಡಿದ್ದೆ, ಸತ್ಕಿತೋಗ್ಬಿಟ್ಟಿಯ, ಬೇಗ ಮಾತಾಡೋ. ಎಡ್ಡು ಬುಸ್ಸು ಆಡ್ತಾ ಇದ್ರ ಸರ್. ನಾನು ಹೋಗ್ಬಿಟ್ಟು ನಾನು ಸೇರ್ಕೋತೀನಿ ಅಂತಂದೆ. ಬನ್ನಿ ನಮ್ಮ ಏರಾದವ್ರೆ ನೀವು ಅಂತ ಕರೆದ್ರು. ನಾನೇನ್ ಮಾಡ್ದೆ, ಆ ಕಾಯಿನ್ ತಗೊಂಡು ನನ್ ಲಕ್ಕಿ ಕಾಯಿನ್ ಅನ್ಬಿಟ್ಟು ಅಂತ ಒಂದ್ ಮುತ್ಕೊಟ್ಟೆ. ಕೈಯಲ್ಲಿ ನೋಡ್ತೀನಿ ಕಾಯಿನೇ ಇಲ್ಲ. ಮುತ್ತು ಸ್ವಲ್ಪ ಫೋರ್ಸ್ ಅಲ್ಲಿ ಕೊಟ್ಬಿಟ್ನಲ್ಲ, ಒಳಗ್ ಹೋಗಿ ಹಾಕೊಂಡ್ಬಿಟ್ಟಿದೆ ಸರ್. ಬೈಲಿ ಆ ಮಾಡು.
ಆ ಗಬ್ಬು ವಾಸ್ತೆ ಹೊಡಿದ ಅಲ್ಲುಚ್ಚಿಲ್ವೇನಾಲೇ. ಸಾರಿಮ್ಮ, ಮುತ್ತು ನನ್ ಬ್ರಷ್ ಇಸ್ಕೊಂಡು ಹೋಗಿದ್ದ, ಇನ್ನೂ ಕೊಟ್ಟಿಲ್ಲ. ಅಲ್ಲ ಕಣ, ನಿನ್ ಬ್ರಷ್ ಮುತ್ತು ಇಸ್ಕೊಂಡು ಹೋಗೋಣ. ಹಾ, ಅವನು ಉಜ್ಬಿಟ್ಟು ವಾಪಸ್ ತಂದು ಕೊಟ್ಮೇಲೆ ನಾನು ಉಜ್ಬಿಟ್ಟು ಅದನ್ನ ಮುದ್ದೇಶಗ್ ವಾಪಸ್ ಕೊಟ್ಬಿಡ್ಬೇಕು. ಅದೇನ್ ಅಲ್ಲುಜ್ಜೋ ಬ್ರಷ ಇಲ್ಲ ಬಚ್ಚಲ್ ಮನೆ ಬ್ರಷ, ಒಬ್ಬೊಬ್ರು ಒಂದೊಂದು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ರಲ್ಲ. ಒಬ್ರೆ 3 ಜನ ಬ್ರಷ್ ಒಂದೇ ಒಂದು ಬ್ರಷ್ ಯೂಸ್ ಮಾಡ್ತೀರಾ. ದಡ್ಡ ದಡ್ಡ, ಹಂಗಾರೆ ನೀನೇನು ಮನೆಯವ್ರಿಗೆಲ್ಲ ಸಪ್ರೇಟ್ ಬ್ರಷ್ಗಳೆಲ್ಲ ನೀವು ಸಪ್ರೇಟ್ ಆಗಿ ಬ್ರಷ್ ಇಟ್ಕೊಂಡಿದ್ದೀರಾ ಸರ್? ನಿಮ್ ಸಪ್ರೇಟ್ ಬ್ರಷ್ ಇಲ್ಲ ಮನೆಯವ್ರಿಗೆಲ್ಲ ಒಂದೇ ಬ್ರಷ್? ಸಪ್ರೇಟ್ ಅಯ್ಯ, ನಿಮ್ಗೂ ಯಾರಿಗೂ ಗೊತ್ತಿಲ್ಲ ಹಂಗಾರೆ. ಎಲ್ಲ ಸಪ್ರೇಟ್ ಬ್ರಷ್ ತಗೊಂಡ್ರು. ಹಂಗೆಲ್ಲ ಮಾಡಬಾರ್ದು. ಫ್ಯಾಮಿಲಿಗೆ ಒಂದೇ ಬ್ರಷ್, ಅದ್ರಲ್ಲಿ ಉಜ್ಬೇಕು, ಉಜ್ಜಾದ್ಮೇಲೆ ಪಕ್ಕದವ್ರಿಗೆ ಕೊಡ್ಬೇಕು. ಪೇಸ್ಟ್ ಬೇಕಾದ್ರೆ ಅದೇ ಇದ್ರು ಓಕೆನೆ. ಆ ಉಜ್ಕೊಂಡೆಲ್ಲ ಮಾಡಿದ್ರೆ ಸುಮ್ಮನೆ ಯಾಕೆ ದೊಡ್ಡ ಇನ್ವೆಸ್ಟ್ಮೆಂಟ್? ಈಗ ಅದೆಲ್ಲ ಬಿಟ್ಟಾಕಪ್ಪ. ಈಗ್ಲೋ ಆಗ್ಲೋ ಗೊತ್ತಾಯ್ತಾ ಇಲ್ಲ. ಏನಾದ್ರೂ ಮಾಡಪ್ಪ ಪ್ಲೀಸ್, ಏನಾದ್ರೂ ಮಾಡು. ಒಂದ್ ನಿಮಿಷ. ಬೇಗ ಡಾಕ್ಟರ್ ಫೋನ್ ಮಾಡ್ತಾನೇನೋ. ಹಲೋ, ಹಾ ನೀ ಏನಮ್ಮ ಮಾಡ್ತಾ ಇದ್ಯಾ? ನೀ ದಿನೇಶ್ ಬಾಬು ಸರ್ ಬಂದಿದ್ದಾರೆ. ಹಾ, ಇದು ಪಿಕ್ಚರು ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ ಪಿಕ್ಚರು, ಅದ್ರ ಬಗ್ಗೆ ಮಾತಾಡ್ತಾ ಇದೀನಿ. ಹೋಮ ಮುಗಿಸ್ಕೊಂಡು ಸಿಗ್ತೀನಿ. ಓಕೆ. ಅಲ್ಲ ಅಲ್ಲ ಅಲ್ಲ, ಏನ್ ಮಾಡ್ತಿದ್ಯಪ್ಪ? ಏನಾದ್ರೂ ಮಾಡು ಅಂತಲ್ಲ, ನನಗ್ ಫೋನ್ ಮಾಡಿದೆ. ನಾನೇನಾದ್ರೂ ಮಾಡು ಅಂದ್ರೆ ನೀನು ನನಗ್ ಫೋನ್ ಮಾಡ್ಕೊ ಅಂತಲ್ಲ, ಕಾಯಿನ ಆಚೆ ಬರಕ್ಕೆ ಏನಾದ್ರೂ ಮಾಡಪ್ಪ. ನಿಮಿಷ. ಡಯಲ್ಲು ಕಟ್ ಬಂತಾ? ಇಲ್ಲ, ಡಯಲ್ಲು ಕಟ್ ಬಂತಾ? ಏನ್ ಬಂತ ಏನ್ ಮಾಡ್ತಿದ್ಯಪ್ಪ? ಈ ಕಾಯಿನ್ ಬೂತ್ ಅಲ್ಲಿ ಡಯಲ್ ಮಾಡ್ಬಿಟ್ಟು ಹಿಂಗ್ ಕಟ್ ಮಾಡಿದ್ರೆ ಕಾಯಿನ್ ಆಚೆ ಬರೋದಲ್ಲ, ಟ್ರೈ ಮಾಡ್ತಾ ಇದೀನಿ. ಅಪ್ಪ, ಅದು ಕಾಯಿನ್ ಬೂತಪ್ಪ, ಇದು ನನ್ನ ಮೌತಪ್ಪ. ಏನಾದ್ರೂ ಮಾಡಪ್ಪ. ಒಂದ್ ವ್ಯವಸ್ಥೆ ಮಾಡ್ತೀನಿ. ಈಗ ಮೋಸ್ಟ್ಲಿ ಅದು ಅಡ್ಡಡ್ಡ ಸಿಗಾಕೊಂಡ್ಬಿಟ್ಟಿರುತ್ತೆ. ಎತ್ತಿ ಒಂದ್ ಚೂರ್ ಹಿಂಗ್ ಬಗ್ಸ್ ಹೊಡೆದ್ರೆ ಬಿದ್ದೋಗ್ಬಿಡುತ್ತೆ. ಸುಂದರಪ್ಪ, ನೀನ್ ನೋಡಿಯ ಫೋರ್ಸ್ ಆಮೇಲೆ ಕಿಡ್ನಿ, ಕರುಳು, ಗುರ್ದ ಎಲ್ಲ ಆಚೆ ಬಂದ್ಬಿಟ್ಟೆ. ಆಮೇಲೆ ಅವೆಲ್ಲ ಆಚೆ ಬಿದ್ದೋಯ್ತು ಅನ್ಕೋ. ನೀನ್ ಹೆಂಗಿದ್ರು ಆರ್ಟ್ ನುಂಕೊಂಡಿದ್ರೆ ಅದನ್ನು ಮತ್ತೆ ಹಂಗೆ ನುಂಕೊಂಡ್ಬಿಡ್ಬೋದು. ಟೆನ್ಷನ್ ತಗೊಂಡು ಕಾಯಿನ್ ಸರ್ ಬನ್ನಿ ಸರ್ ಒಂಚೂರು. ಬರ ಅಲ್ಲಪ್ಪ, ನಾನು ಹೇಳಕ್ ಕೇಳ. ಏನ್ ಮಾಡ್ತಿದ್ಯಾ? ಏನಕ್ಕಪ್ಪ? ತಲೆ ಕೆಳಗಾಕೋ, ಕಾಲೆತ್ತು. ಬಿತ್ತು ಕಾಯಿನ್ ಬಿತ್ತು ನೋಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಪಾನ್ ಅವರೇ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು. ಯಾಕೋ ಏನಾಯ್ತು? ಅಳ್ತಾ ಇದೆಯಲ್ಲೋ? ಏನಾಯ್ತು? ಕೋಬ್ರಾ, ಇದು ನನ್ ಕಾಯಿನಲ್ಲಪ್ಪ, ನಂದ್ ಎಂಟಾಣಿ. ಇದು ₹1. ಇದು ಅಯ್ಯೋ, ಇದು ನನ್ ಕಾಯಿನು ಜೇಬಿಂದ ಉದ್ರೋಗಿದೆ. ಸಾರಿ, ನನ್ ಕಾಯಿನು. ಮತ್ ನನ್ ಕಾಯಿನು. ಒಂದ್ ಕೆಲ್ಸ ಮಾಡೋಣ, ಅಲ್ಲಿ ಒಳಗಡೆ ಸೈಕಲ್ ಪಂಪ್ ಇಟ್ಟಿದ್ದೀನಿ, ತಗೊಂಬೋಗು. ತಗೋತೀನಿರಪ್ಪ. ಸೈಕಲ್ ಎಲ್ಲ ಐತೆ ಹೇಳು, ಪಂಪ್ ಹೊಡೆದು ಬಿಡ್ತೀನಿ, ಆಚೆ ಬರ್ತದ ಕಾಯಿನು. ಅಪ್ಪ, ಪಂಪ್ ಸೈಕಲ್ಗಲ್ಲ ಕಣೋ, ನಿನ್ಗೆ. ನಿನ್ ಮಲಕಲ್ಲಿ ನನಗೆ ಏನ್ ಮಾಡ್ತಿದ್ಯಪ್ಪ? ಏನಿಲ್ಲ ಕಣೋ, ಇದನ್ನ ನಿನ್ ಬಾಯಿಗೆ ಎಟ್ಬಿಟ್ಟು ಪ್ರೆಷರ್ ಅಲ್ಲಿ ಒಂದ್ಸಲಿ ಪಂಪ್ ಹೊಡೆದ್ರೆ ಸೀದಾ ಕಾಯಿನ್ ಲಟಕ್ ಅಂತ ಒಳಗಡೆ ಹೋಗ್ಬಿಡುತ್ತೆ. ಏನಾಗಲ್ಲ ತಾನೆ? ಏನೂ ಆಗಲ್ಲ. ಮಲ್ಕೊ. ನಿನಗ್ ಡಬ್ ಅಂತಿದ್ರೆ ಗೊತ್ತಾಗತ್, ನನಗ್ ಡಬ್ ಅಂತಿರೋದು ಏನಾಗಲ್ಲ. ಏನೋ ಹೋಗ, ನಾನು ಏನು ಹೆಲ್ಪ್ ಮಾಡಲ್ಲ, ಹೋಗ. ಈಗ ಕಾಯಿನು ಒಳಗಡೆ ಹೋಗ್ಬಿಟ್ಟಿರುತ್ತೆ, ಅದಕ್ಕೆ ಹೋಗಿ ಟಬ್ ಅಂತ ಇರುತ್ತೆ. ಅಯ್ಯೋ, ನಿನ್ ಮನೆ ಕಾಯಿ ಆಗೋಗ ನಾನು ಹೇಳಿದ್ದು ಕಾಯಿನ ಆಚೆ ತೆಗಿ ಅಂತ, ಒಳಗ್ ಕಳ್ಸಕ್ಕಲ್ಲ. ಹಂಗಂದ್ರೆ ಒಂದ್ ಕೆಲ್ಸ ಮಾಡೋಣ, ಈ ಉಲ್ಟಾ ಮಲ್ಕೋ, ಪಂಪು
ಏನೋ ಮುತ್ತು ಸಮಾಚಾರ? ಅಪ್ಪ ನಿಮ್ ಸಮಾಚಾರ ಆಮೇಲೆ ಮಾತಾಡ್ಕೊಳ್ಳಿವ್ರಿ ನನ್ ಏನಿಲ್ಲ ಮತ್ತು ಬಾರಲ್ಲಿ ಕಸ್ಟಮರ್ಸ್ ಯಾರು ಇರ್ಲಿಲ್ಲ, ಅದಕ್ಕೆ ಟೈಮ್ ಪಾಸ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನೀವಿಬ್ರು ಇದ್ದೀರಾ, ಇವ್ರು ಅಳ್ಳ ಇದಾರೆ. ಈಗ ಟಾಟಾ ಮಜಾ ಇರುತ್ತೆ. ಆಟ 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 ಯಾವ ಆಟನೋ? ತೆಡ್ಡು ತುಷು. ಅಯ್ಯೋ ಸರಿಯಪ್ಪ ನಿಮಿಷ. ತೆಡ್ಡು ತುಷು. ಎದ್ದು ಖುಷು. ಅದೇ ಎಡ್ಡು ಬುಸಾಡಿ ಕಾಯಿ ನುಂಗ್ಕೊಂಡು ಸಾಯ್ತಾ ಇದ್ದೀನಿ ಇಲ್ಲಿ ಸಿಗಾಕೊಂಡು. ತಿರ್ಗಾ ಎಡ್ಡು ಬುಸಾಡಕ್ ಬಂದವನೆ ಸಿಗಾಕಬಿಟ್ಟೈತಪ್ಪ. ಪ್ರಾಬ್ಲಮ್ ಆಗಿದೆ ಸುಮ್ಮನೆ ಬಿಡ. ತುಜ ಯಾಕೆ ಹಿಂಗ್ ಆಡ್ತಾನೆ? ಏನ್ ತಡೀತಾ ಇದೆ ಇಲ್ಲಿ? ಇಲ್ಲಿ ಯಾರಿಗೂ ಕಡಿತಾ ಇಲ್ಲ ಕಣೋ. ನಾನು ಹೇಳಿದ್ದು ಏನ್ ತಡೀತಾ ಇದೆ ಅಂತ. ಏನ್ ತಡೀತಾ ಇದೆ ಅಲ್ಲ ಕಣೋ, ಹೇಳಿದ್ನಲ್ಲ ಕಡಿತಿಲ್ಲ ಯಾರು. ನಾನು ಹೇಳಿದ್ದು ಇಲ್ಲಿ ಏನ್ ತಡೀತಾ ಇದೆ. ಥ್ಯಾಟ್ರು ಏನ್ ನಡೀತಾ ಇದೆ ಮ್ಯಾಟ್ರು? ತಡಿತಾ ಇದೇನೆ ಗೊತ್ತಾಯ್ತಿರ್ಲಿಲ್ಲ. ಟ್ಯಾಕ್ಟ್ರು ಬೇರೆ ಸೇರಿಸ್ತಾನೆ ಇವನು. ಅದೇನ್ ಗೊತ್ತ ನಮ್ಮತ್ತು, ಇವನು ಈ ಚಿಯಾ ಟುರಾ ಪೂವಾ ಪುಸ್ಕ ಅಂತ ಯಾರ್ಯಾರು ಹುಡುಗರಿದಾರಂತೆ, ಅವ್ರ ಹತ್ರ ಹೋಗ್ಬಿಟ್ಟು ಎಡ್ಡು ಪುಷ್ ಆಡಕ್ ಹೋಗೋನೆ ಅಂತ ಮುತ್ಕೊಡಕ್ ಹೋಗೋನೆ. ನೋಡಿದ್ರೆ ಮುತ್ಕೊಡೋ ಬದಲು ನುಂಗ್ಕೊಂಡ್ಬಿಟ್ಟವನೆ ಕಾಯಿನ. ಏನು ತುಜ ತಾಯಿನ್ನೇ ನುಂಗ್ಕೊಂಡ್ಬಿಟ್ಟವ್ನ. ಕಾಯಿ ನುಂಗ್ಕೊಂಡಿಲ್ಲ ಕಣೋ, ಕಾಯಿ ನುಂಗಿರೋದು. ಅದೇ ಕಣೋ ತುರಿ, ತಾಯಿನೇ ನುಂಗ್ಕೊಂಡ್ಬಿಟ್ಟ ಅಂತ. ಅಯ್ಯೋ ಸಾರಿ ನಮ್ಮ ತುರಿ, ಸಾರಿ ನಮ್ಮ ಇಲ್ಲಿ ಸಾಯ್ತಾ ಇದ್ದೀನಿ. ಈಗ ಯಾಕೋ ತುರಿಲಿ ನಾನು. ತುರಿ ಕುರಿ ಕುರಿ ನಿನ್ನ ತೋನ್ ಕೊಡು. ಇಲ್ಲ ಇಲ್ಲ, ತೋಳು ತೋಳು ತೋಳು. ಆ ಕೂಡ ಅದಕ್ಕೆ ನನ್ನ ಹತ್ರ ಇಲ್ವಾ? ಫೋನ್ ಏನಕ್ಕೋ? ನಿಮ್ ಫ್ರೆಂಡ್ಸ್ ನೆಂಟ್ರು ಯಾರ್ಯಾರಿದ್ದಾರೆ ಅವ್ರ ಎಲ್ಲರಿಗೂ ಕಾಲ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ತೊಗೆ ಹಾಕ್ತೀನಿ ಅಂತ. ಅವ್ರಿಗೆಲ್ಲ ಯಾಕೋ ಹೇಳ್ತಿದ್ಯಾ? ತಾಯಿ ನುಗ್ಗಿದ್ಮೇಲೆ ಮುಗಿತಮ್ಮ. ಹೆಚ್ಚು ಅಂದ್ರೆ ಮ್ಯಾಕ್ಸಿಮಮ್ ಒಂದು ದಿನ ಬದುಕ್ಬೋದು. ಹೌದಾ? ಏಯ್ ಮುತ್ತು, ನಿಜ ಹೇಳ್ತಿದ್ಯೇನೋ? ಹೌದಮ್ಮ ತುಜ. ಓ ನಿಜನಾ? ಹೇಳು 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 ಹೇಳು. ನಮ್ ತಜ್ಜಿ ಇದ್ರಲ್ಲ, ನಮ್ ತಜ್ಜಿ ಅಜ್ಜಿ ಅಜ್ಜಿ. ಅವ್ರು ಹೆಂಗ್ ತತ್ತೋಗಿದ್ದು ಅನ್ಕೊಂಡೆ. ಓ ಕಾಯಿ ನುಂಗೆ ಸತ್ತೋದ್ರಾ? ಇಲ್ಲಮ್ಮ, ವಯಸ್ಸಾಗಿ ತತ್ತೋದ್ರು. ಕಾಯಿ ನುಂಗ್ ಸತ್ತಿದ್ಯಾರು? ನಮ್ಮ ಅಜ್ಜಿ ಸೋದರ ಮಾವನ್ ಶಟ್ಕನ್ ಸೊಸೆ ತಂಗಿ ಅಳಿಯನ್ ಮಗಳ ಗಂಡ. ಅವ್ನ್ ಕಾಯಿ ನುಂಗ್ ಸತ್ತೋದ್ನಾ? ಇಲ್ಲ, ಅವನು ನಾಯಿ ಕಚ್ಚಿಬಿಟ್ಟು ತತ್ತೋದ. ಕಾಯಿ ನುಂಗ್ ಸತ್ತವ್ರು ಯಾರು ಅದನ್ನ ಹೇಳೋ? ಅದೇನಪ್ಪ, ನಮ್ಮ ಅಜ್ಜಿ ಸೋದರ ಮಾವನ್ ಚಟ್ಕನ್ ಸೊಸೆ ತಂಗಿ ಅಳಿಯನ್ ಮಗನ್ ಗಂಡ ಇದ್ದಲ್ಲ, ಅದೇ ನಾಯಿ ಕಚ್ಬಿಟ್ಟು ತತ್ತೋದ್ನಲ್ಲ. ಅವನ್ ತಾಯಿ ಕಡೆ ದೂರದ ಸಂಬಂಧಿಕರು, ವರ್ಷನಲ್ಲಿ ಸೋದರ ಮಾವ ಆಗ್ಬೇಕು. ಅವ್ನ್ ಕಾಯಿ ಅವ್ರ ಮೂರನೇ ಮಗ ಸಂಬಂಧದಲ್ಲಿ ಕಾಯಿ ನುಂಗ್ ಸತ್ರ? ಇಲ್ಲ, ಅವ್ರ ಸಂಬಂಧದಲ್ಲಿ ಯಾರು ಸರಿ ಇಲ್ಲ ಅಂತ ಹೇಳಕ್ ಬಂದಮ್ಮ. ಕಾಯಿ ನುಂಗ್ ಸತ್ತಿದ್ಯಾರು ಅಂತ ಹೇಳೋ? ಅಯ್ಯೋ ಇಷ್ಟೇನಾ? ನಮ್ ತಾತ ನಾವೆಲ್ಲ ಹೇಳಿ ಸಾಯ್ಬೇಕಾನೆ. ಹೇಳದ್ನಲ್ಲ ಇವಾಗ. ಓ ನಿಮ್ ತಾತ ಕಾಯಿ ನುಂಗ್ ಸತ್ತೋಗಿದ್ದ? ಹೌದು ಹೌದಮ್ಮ ತುಜ. ಬೆಳಗ್ಗೆ ₹1 ನುಂಗಿದ್ರು, ಮಧ್ಯಾಹ್ನ ₹1 ತಾಯಿನೂ ಇಲ್ಲ, ತಾತನೂ ಇಲ್ಲ. ಓ ಹಂಗಂದ್ರೆ ಇವನ್ ಸಂಜೆ ಅಷ್ಟೊತ್ತು ಸತ್ತೋಗ್ಬಿಡ್ತಾನೆ. ನಾಳೆ ಸಂಜೆವರೆಗೂ. ಯಾಕೆ ಬೆಳಗ್ಗೆವರೆಗೂ ಇರಲ್ವಪ್ಪ? ಇಲ್ಲ ಕಣ, ಇವ್ರ ತಾತ ₹1 ನುಂಗಿದಕ್ಕೆ ಮಧ್ಯಾಹ್ನಕ್ಕೆ ಹೋಗ್ಬಿಟ್ರು. ನೀನ್ ಅರ್ಧ 50 ಪೈಸಾ ಅಲ್ವಾ, 50% ಜಾಸ್ತಿ ಬದುಕ್ತೀಯ. ಕಾಯಿ ನುಂಗಿದ್ರೆ ನಿಜವಾಗ್ಲೂ ಸತ್ತೋಗ್ತಾರೇನಪ್ಪ? ಸರ್ ಕಾಯಿ ನುಂಗಿದ್ರೆ ನಿಜವಾಗ್ಲೂ ಸತ್ತೋಗ್ತಾರ ಸರ್? ಹೇಳ್ತೀನಿ ಕೇಳಿಸ್ಕೊಳ್ಳಿ. ಖಂಡಿತವಾಗ್ಲೂ ಸಾಯೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂದ್ರೆ ಆ ಕಾಯಿನಲ್ಲಿರೋ ದಟ್ ನ್ಯಾನೋ ಮೆಟಲ್ ಪಾರ್ಟಿಕಲ್ಸ್ ವಿಲ್ ಗೆಟ್ ಕನೆಕ್ಟೆಡ್ ವಿತ್ ಯೋರ್ ಎಂಜುಲು ಅಂಡ್ ಪ್ರೊಡ್ಯೂಸಸ್ ಟಾಕ್ಸಿಕ್ ಕೆಮಿಕಲ್ಸ್ ಕಾಲ್ಡ್ ಸುಮ್ನೆ ಡೈಆಕ್ಸೈಡ್. And when you swallow the dioxide, it will produce a precipitate called ammonia. Ammonia means it is directly related to pneumonia. ಹಂಗಂದ್ರೆ ನೀನು ಬೇಗ ಹೋಗಿ ಹಾಕೋತೀಯ. ಅಯ್ಯೋ, ಎಂಟಾಣಿಗೆ ಪೆಪ್ಪರ್ಮೆಂಟು ಬರಲ್ಲ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದೆಲ್ಲ ಕೆಮಿಕಲ್ಸ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಕೆಮಿಸ್ಟ್ರಿ ಇಷ್ಟೊಂದು ಚೀಪ್ ಆಗೋಯ್ತಾ ಸರ್? ಎಂಟಾಣಿ ಸಮಾಧಾನ ಮಾಡ್ಕೊಳ್ಳೋ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟು. ಅಪ್ಪ, ನಿಮ್ಮಿಬ್ಬರು ನನ್ನ ಜೀವ ಕೊಟ್ಟು ದೇವ್ರು ಅನ್ಕೋತೀನಿ. ಹೆಂಗಾದ್ರೂ ಮಾಡಿ ನಾನು ಉಳಿಸ್ರ. ಮುತ್ತು ಏನ್ ಮಾಡೋಣ ಅಂತೀಯ ಈಗ?
ನಾನು ಅದನ್ನೇ ಇವನ್ನ ತುಳ್ಸಕ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಫಸ್ಟೇ ಕಾಯಿನ್ ಸಿಗಾಕೊಂಡ್ ಸಾಯ್ತಾ ಬಿದ್ದೀನಿ, ತಿರ್ಗಿ ಯಾಕೋ ತುಳಿಸ್ತೀಯಾ? ಏಯ್ ತುಳ್ಸೋದಲ್ಲ ಕಣ, ಉಳ್ಸೋದು ಅವ್ನು ಹೇಳ್ತಾ ಇರೋದು. ಉಳ್ಸಕ್ಕ ಇವನು ತುಳ್ಸಿದ್ರೆ ಪ್ರಾಬ್ಲಮ್, ಇವನು ಹೆಂಗ್ ತದಗಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ತಿರ್ಗಿ ಯಾಕೋ ತದಕಿಸ್ತೀಯಾ? ಬಾ ತದಗ್ಸೋದಲ್ಲ ಕಣ, ಅವ್ನು ಹೇಳ್ತಿರೋದು ಬದುಕ್ಸೋದ್ ಕಣ. ಕಂಟಿನ್ಯೂ ಮಾಡಿ. ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ ಕಣ. ಈಗ ಒಂದ್ ಐಡಿಯಾ ಇದೆ, ಅಲ್ಲಿ ಒಳಗಡೆ ಇಟ್ಟಿನಿ ತಗೊಂಬಂದು. ನೋಡು, ಇದೇ ಸೊಲ್ಯೂಷನ್. ಏನಪ್ಪ ಬಾಯಿಗೆ ಹಾಕಿ ತೆಗೆದು ಬಿಡ್ತೀಯಪ್ಪ ಕೆಳಗಡೆಯಿಂದ? ನೀನ್ ಇವಾಗ ಇದನ್ನ ಇಟ್ಕೊಂಡು ಸ್ಕಿಪ್ಪಿಂಗ್ ಮಾಡಿದ್ರೆ ಕುಲ್ಕಿ ಕಾಯಿನು ಹಂಗೆ ಆಚೆ ಬಂದ್ಬಿಡುತ್ತೆ. ಆದ್ರೆ ಬಾಯಿ ಮಾತ್ರ ಕ್ಲೋಸ್ ಮಾಡಬೇಡ, ನಾಲ್ಗೆ ಆಚೆ ಹಾಕೊಂಡೆ ಸ್ಕಿಪ್ಪಿಂಗ್ ಮಾಡು. ಮಾಡು. ಏಯ್ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ. ಸಿಕ್ಕಾಕೊಂಡ್ಬಿಟ್ಟಿದೆ ಅಂದೆ. ಸಿಗಾಕೊಂಡ್ಬಿಟ್ಟಿದೆ ಅಂದ. ಮಾಡು. ಏಯ್ ಮಾಡ. ಬಂತೇನಾ? ಅಪ್ಪ ಸುಸ್ತು ಬಂತು ಅಷ್ಟೇ, ಕಾಯಿನ್ ಬರ್ಲಿಲ್ಲಪ್ಪ. ತುಜ ಹಿಂಗ ಮಾಡಿದ್ರಿ ಹೆಂಗೆ? ಕುರಿನ ತಗ್ಗಿಸ್ಬಿಡೋಣ. ನಾನ್ ತೆಗಿಯಲ್ಲ, ಯಾವುದೇ ಕಾರಣಕ್ಕೂ ಜನಗಳ ಮುಂದೆ ನಾನ್ ತೆಗಿಯಲ್ಲ. ಏಯ್ ತಾಯಿನ ಆಚೆ ಬರ್ಬೇಕು ಅಂದ್ರೆ ನೀನ್ ತಗಸ್ಲೇಬೇಕು. ಏನ್ ತೆಗಿಸ್ಬೇಕು? ಅಪ್ಪ ನೀನು ಬಟ್ಟೆ ತೆಗಿಸೋದಲ್ಲ ಕಣ, ತುರಿನ ತಗಸ್ಬಿಟ್ಟು ಹಿಂಗೆ ತಗಸ್ಬಿಟ್ಟು ಹಿಂದೆಗಡೆಯಿಂದ ಒಂದು ಭಾರವಾದ ವಸ್ತುವಿಂದ ಹಂಗೆ ಹಾಕೊಂಡು ದುದುಸ್ತಾ ಅಂದ್ರೆ ತಾಯಿನ ಎಲ್ಲ ಇದ್ರು ಆಚೆ ಬಂದ್ಬಿಡುತ್ತೆ. ಭಾರವಾದ ವಸ್ತು ಇವಾಗ ಎಲ್ಲಿಂದ ತರೋದು? ಜಿ ನಾನ್ ರೆಡಿ. ಬಾ ಇರಮ್ಮ ಒಂದ್ ನಿಮಿಷ. ಗುದ್ದಿಸ್ಕೊಳ್ಳೋ ನಾನು ರೆಡಿನಾ ಅಂತ ಕೇಳ್ಬೇಕಾಗಿರೋದು ನನ್ನ. ನೀವು ಗುದ್ದಿಸ್ಕೊಳ್ಳೋರ್ನೇ ರೆಡಿನಾ? ಕಾಯಿನ ಆಚೆ ಬರ್ಬೇಕಾ ಬೇಡವಾ? ಬರ್ಬೇಕಪ್ಪ. ಜಿ ಕಮಾನ್. ಸೂಪರ್ ಕುರಿ ಬಂತೇನಾ? ಬಂತಪ್ಪ, ಅಲ್ಲಿ ಬಂತು. ಇದ್ಯಾಕೋ ವರ್ಕೌಟ್ ಆಗಿಲ್ಲ ತುಜ. ಇನ್ನೊಂದು ದಾರಿ ಇದೆ. ಏನು? ಸರಿಯಾಗಿರೋ ದಾರಿ ಮಾಡ್ರ. ದಾರಿ ಇದೆ ಅನ್ಕೊಂಡು ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ. ಇನ್ನೊಂದು ನನ್ನ ಹತ್ರ ತೂಪರ್ ದಾರಿ ಇದೆ. ತುಂಗಿ ನಮ್ಮ ತುಂಗಿ ಹೆಂಗೆ ಹೇಳಿ ಅವ್ರಿಗೆ? ಪುಂಗಿನ ತಗೊಂಬತ್ತೀರೋ? ಪುಂಗಿಲ್ ಹೆಂಗ್ ಕಾಯಿನ್ ತೆಗಿಯೋದು? ಪುಂಗಿ ಊದಿದ್ರೆ ಉತ್ತದಿಂದ ಆವೇ ಆಚೆ ಬರ್ತದೆ, ಕಾಯಿನ್ ಬರಲ್ವೇನ? ಏನೋ ಮಾಡ್ರಪ್ಪ ಸರ್, ಪುಂಗಿ ಊದಿದ್ರೆ ಕಾಯಿನ್ ಆಚೆ ಬರ್ತದ ಸರ್? ಟ್ರೈ ಮಾಡೋಣ. ಅಳು ನೀವು ಟ್ರೈ ಮಾಡ್ತೀರಾ? ಅಳು ಸರಿ. ತುಂಗಿ ಊದೋದ್ ನಾನು. ನಾನ್ ಕೇಳ್ಬೇಕು ನೀನು. ಬರ ಬೇಗ ಬರ. ಏನ್ ನಾನ್ ಚಾಕ್ಲೇಟ್ ಇಕ್ತಾ ಇದೀನ? ಅಲ್ಲಪ್ಪ, ಆಚೆ ಬರಕ್ ದಾರಿ ಬೇಡವಾ ಅದಕ್ಕೆ? ಓ ದಾರಿ ಮಾಡ್ಕೊತಿದ್ಯಾ? ತೆಗಿ. ಒಬ್ರ ಪುಂಗಿ ಊದ್ತಾವನೆ, ತಬ್ಲದ್ ಸೌಂಡ್ ಗೊತ್ತಾಯ್ತಲ್ಲ. ಕೋತಿ ಪುಂಗಿ ಊದ್ತಾ ಇರೋದ್ರಿಂದ ನೀನ್ ಹೊಟ್ಟೆಲ್ ಇದೆಯಲ್ಲ ಕಾಯಿನು, ಅದ್ ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಲ್ಲಾಡ್ತಾ ಇದೆಯಲ್ಲ, ಸೌಂಡ್ ತಬ್ಲಾ ತರ ಬರ್ತಾ ಇದೆ. ಸೌಂಡ್ ಊದಪ್ಪ ಊದು. ನಿಚ್ಚ ಒಬ್ರ ಕಾಯಿನ ಆಮೇಲೆ ನಿಧಾನಕ್ಕೆ ತೆಗೆದ್ರಾಯ್ತು. ಒಲೆ ಮೇಲೆ ಕುಕ್ಕರ್ ಇಟ್ಟಿರ್ಬೇಕು, ಕುಕ್ಕರ್ ಕೂಗ್ತದೆ. ಹೋಗಿ ಅನ್ನ ಆಗಿರ್ಬೇಕು. ಕುಕ್ಕರ್ ಎಲ್ಲ ನಾನು ಇಟ್ಟಿಲ್ಲ ಕಣಲ್ಲ. ಬುಸ್ ಅಂತ ಗೊತ್ತಾಯ್ತಪ್ಪ. ಬುಸ್ಸ ಊದ. ನಿಚ್ಚ ನೋಡ್ದಾ, ಕುಕ್ಕರ್ ಮೇಲೆ ಅನ್ನ ಇಟ್ಬಿಟ್ಟಿದ್ಯಾ? ಬೆಂದೋಗ್ಬಿಡ್ತದೆ. ಹೋಗು ಸ್ಟವ್. ನೀನ್ ಮುಸ್ಡಿ ಕುಕ್ಕರ್ ಎಲ್ಲ ಕಾಣೋದು. ಅವ್ನ್ ಪುಂಗಿ ಊದ್ತಾ ಇರೋದಕ್ಕೆ ಆಚೆ ಕಡೆ ಹಾವೆಲ್ಲ ಒಳಗ್ ಬರ್ತಾ ಸೈಡ್ ಇಟ್ಬಿಡ. ವರ್ಕೌಟ್ ಆಯ್ತಲ್ಲ? ಹೌದಾ? ಮತ್ತ ಈ ಎಲ್ಲಾ ಪ್ಲಾನ್ ಫ್ಲಾಪ್ ಆಗ್ತಾ ಇದೆ ಕಣ. ಮೋಸ್ಟ್ಲಿ ಕುರಿ ಹೊಗೆನೆ. ಇಷ್ಟೊತ್ತಿಗೆ ಆಲ್ರೆಡಿ ಅಮ್ಮಮ್ಮ ಅಮೋನಿಯಾ ಪ್ರೊಡ್ಯೂಸ್ ಆಗ್ಬಿಟ್ಟು ಎಲ್ಲ ಕಲ್ಬರ್ಕೆ ಶುರು ಹೋಗಿರುತ್ತೆ. ಇದು ಸುಮ್ನೆ ಡೈಆಕ್ಸೈಡ್ ಅದು ಆಲ್ರೆಡಿ ಬಂದ್ಬಿಟ್ಟಿರುತ್ತೆ.
ಅಂದ್ರೆ ಅಗೇನ ನಾನು ಅಷ್ಟು ಸುಲಭವಾಗಿ ನೀನ್ ಬಿಟ್ಕೊಡಲ್ಲ ಕಣ, ಕಷ್ಟಪಡ್ತೀವಿ. ಲಾಸ್ಟ್ ಅಲ್ಲಿ ಒಂದೇ ಒಂದ್ ದಾರಿ ಇದೆ. ಆ ಪ್ಲಾನ್ ಅಂತೂ ಹಾಳಾಗೋಕ್ ಚಾನ್ಸೇ ಇಲ್ಲ. ತುಂಬಾ ವರ್ಷದಿಂದ ಸಕ್ಸಸ್ ಆಗಿರೋ ಪ್ಲಾನ್ ಕಣ ಇದು. ಅದೇನೋ ಮಾಡ್ರಪ್ಪ. ಬಾರೋ ಬೇಗ ಮಾಡಿ, ಮುತ್ತು. ಬೇಗ ಮಾಡಿ. ಬಾರೋ, ಬಾರೋ. ಸರ್ ಈ ತರ ಯಾವಾಗ್ಲಾರು ಕಾಯಿನ್ ಸಿಗಾಕೊಂಡಿರೋ ಪ್ರಾಬ್ಲಮ್ ನಿಮ್ಮ ಹತ್ರ ಬಂದಿತ್ತ ಸರ್? ಇಂದ್ರಜಿತ್ ಸರ್, ನೀವ್ ಯಾವಾಗ್ಲಾರು ಈ ಸಿಚುವೇಶನ್ ಕಾಯಿನ್ ನುಂಗ್ಬಿಟ್ಟು ಸಿಗಾಕೊಂಡು ತೆಗ್ದಿರೋದಿತ್ತ? ಇಲ್ಲ ಇಲ್ಲ, ನೀವು ತೆಗ್ದಿರೋದು? ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಪ್ಪ? ಏಯ್, ಏನ್ ಮಾಡ್ತಿದ್ದೀರಾ? ಮಿಸ್ಟರ್ ಎಂಟಾಣಿ ಕಾಯಿನ್, ನೀನ್ ಒಳಗಡೆ ಬಚ್ಚಿಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಸುತ್ತ ನಮ್ಮ ಇಡೀ ಟೀಮ್ ಅವರು ಸುತ್ತುವರೆದಿದ್ದಾರೆ. ನೀನಾಗೆ ಆಚೆ ಬಂದ್ರೆ ಬದುಕ್ತೀಯಾ, ಇಲ್ಲ ಅಂದ್ರೆ ಫೈರಿಂಗ್ ಮಾಡ್ಬೇಕಾಗುತ್ತೆ. ಏನ್ ಮಾಡಕ್ ಕೊಟ್ಟಿದೀಯಪ್ಪ? ಈ ಫಿಲಮ್ ಅಲ್ಲೆಲ್ಲ ನೋಡಿದ್ವೇನಲ್ಲ, ದೊಡ್ಡ ದೊಡ್ಡ ಟೆರರಿಸ್ಟ್ಗಳು ವಿಲನ್ಗಳೆಲ್ಲ ಬಚ್ಚಿಟ್ಕೊಂಡಿದ್ರೆ ಇಡೀ ಬಿಲ್ಡಿಂಗ್ ನ ಪೊಲೀಸರು ಸುತ್ತರಿಸ್ಬಿಟ್ಟು ಮೆಗಾಫೋನ್ ಅಲ್ಲಿ ಈ ತರ ಎಲ್ಲ ಮಾತಾಡಲ್ವಾ? ಸೂಪರ್ ಐಡಿಯಾ ಅಮ್ಮ. ಇರಪ್ಪ ಇರಪ್ಪ, ಒಂದ್ ನಿಮಿಷ. ಕೈಗೆ ಅದುಂಬಿಟ್ಟಿರ ಅಂದಿದ್ದಾರೆ ಕಿರೀರಿ. ಅಪ್ಪ, ನೀವೇನೋ ರೆಡಿ ಆಗಿದ್ದೀರಾ? ಅಕಸ್ಮಾತ್ ಕಾಯಿನೇ ಬರ್ಲಿಲ್ಲ ಅಂದ್ರೆ ಏನಪ್ಪ ಮಾಡೋದು? ಬಿ ಪಾಸಿಟಿವ್ ಕುರಿ, ಕಾಯಿನ್ ಬಂದೇ ಬರುತ್ತೆ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ನಾವೆಲ್ಲ ಫೈರಿಂಗ್ ಶುರು ಮಾಡ್ತೀವಿ. ಶುರು ಮಾಡ್ತೀರಾ? ಲಾಸ್ಟ್ 3 ಎಣಿಸ್ತೀನಿ, ಅಷ್ಟರಲ್ಲಿ ಆಚೆ ಬರಲಿಲ್ಲ ಅಂದ್ರೆ ಫೈರಿಂಗ್ ಶುರು ಮಾಡ್ತೀವಿ. ಟೀಮ್ ರೆಡಿ? ನನ್ ಕಷ್ಟ ನನ್ಗೆ ಯಾಕೆ ಹೋಗಿತಾ ಇದೀಯಾ? ಅಪ್ಪ ನಾನ್ ತುಗಿತಾ ಇಲ್ಲಪ್ಪ. 1 ಅಂದ್ಮೇಲೆ ಎಷ್ಟು 2, ಅದನ್ನೇ ನಾನು 2 ಅಂದಿದ್ದು. ಕಾಯಿನ್ ನೀನು ಕೊಟ್ಟಿರೋ ಟೈಮ್ ಮುಗೀತು. 3 ಫೈರ್! ಮನೆ ಕಾಯಾಗೋಗ ಕಾಯಿನ್ ತೆಗಿರೋ ಅಂದ್ರೆ ಪ್ರಾಣನೇ ತೆಗಿಯಕ್ ಬತ್ತಿರೋದು. ನಾನು ಹೋಗಿ ಆಸ್ಪತ್ರೆ ತೆಗಿಸ್ಕೊತೀನಿ. ಹೋಗಿ, ನಿಮ್ ಸವಾಸನೆ ಬೇಡ. ಗಂತಂದವ್ರ ಗನ್ನ. ಏಯ್ ತಾಯಿನ್, ತಪ್ಪಿಸ್ಕೊಂಡು ಹೋಗ್ತೀಯ ತಾಯಿನ್? ನಿನ್ನ ತಿಡಲ್ಲ ಕಣ, ನಿನ್ನ ತಿಡಲ್ಲ. ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಟೀಮ್ ಅವ್ರ ಜೊತೆ ಈಗ ನಾವು ಆಟ ಆಡ್ತಾ ಇದೀವಿ. ಕೇಳ್ರಪ್ಪ ಕೇಳ್ರಿ, ಏನ್ ಕೇಳಿಸುತ್ತೆ ಹೇಳ್ರಿ. ಒಂದು ಚಿಟ್ಟೆ ನಾನ್ ನಿನಗ್ ಕೊಟ್ಟೆ, ಅದನ್ನ ನೀನ್ ಎಲ್ಲಿಟ್ಟೆ? ಒಂದು ಚಿಟ್ಟೆ ನಾನ್ ನಿನಗ್ ಕೊಟ್ಟೆ, ಅದನ್ನ ನೀನ್ ಎಲ್ಲಿಟ್ಟೆ? ಸ್ನೇಹ, ಪ್ರೇಮ. ಬೇಗ ಬನ್ನಿ ಪದ್ಮಾ. ಅಲ್ಲ ಪಾಪ, ಅಟ್ಲೀಸ್ಟ್ ಅವ್ರು ಗೆಸ್ ಮಾಡಿದ್ರು. ಬೇಗ ಬನ್ನಿ ಪದ್ಮಾ ಅಂತ. ಏನಾದ್ರು? ಬೇಗ ಬನ್ನಿ ಪದ್ಮಾ ಮಮ್ಮಿ. ಬೇಗ ಬಂದಿ ಪದ್ಮಾ ಮಮ್ಮಿ. ಸ್ನೇಹ ಪ್ರೇಮ, ನೀವ್ ಯಾವ ಸಾಂಗ್ ಆಡಿದ್ರಿ? ಸ್ನೇಹ ಏನೋ ಇದು ಸ್ನೇಹ. ಯಾವ ಸಾಂಗ್ ಇದು? ನಂಗೆ ಗೊತ್ತಿಲ್ಲ, ಅವ್ರು ಹಾಡ್ದಂಗಿತ್ತು ಅಷ್ಟೇ. ತಾವ್ ಯಾವ ಹಾಡಿದ್ದು? ಸರಿಯಾಗಿ ನೆನಪಿದೆ ನನಗೆ. ಅಲ್ಲಪ್ಪ, ನಾನು ಹೇಳಿದ್ದು ಹಾಡ್ತಾರ ಕೇಳಿಸ್ತಪ್ಪ ನಿಂಗೆ? ನಾನು ಹೇಳಿದ್ದು ಲೋಕೇಶ್, ನೀವ್ ಮಾತಾಡೋದೇ ಪಾಪ ಅವ್ರಿಗೆ ಹಾಡ್ತಾರ ಕೇಳಲ್ವಾ? ಏನ್ ಮಾಡೋದು? ನಾನು ಹೇಳಿದ್ದು ಒಂದು ಚಿಟ್ಟೆ ನಾನ್ ನಿನಗ್ ಕೊಟ್ಟೆ, ಅದನ್ನ ನೀನ್ ಎಲ್ಲಿಟ್ಟೆ? ಖಂಡಿತ ಬನ್ನಿ, ನೀವು ಫಸ್ಟ್ ಬನ್ನಿ, ನೀವು ಲಾಸ್ಟ್ ಹೋಗಿ. ಕೈಗೆ ಹಾಕ್ತಾರೆ ಗಾಜಿನ ಬಳೆ, ರೆಮೋಗಿಷ್ಟ ಕೋಡ್ ಬಳೆ. ಕೈಗೆ ಹಾಕ್ತಾರೆ ಗಾಜಿನ ಬಳೆ, ರೆಮೋಗಿಷ್ಟ ಕೋಡ್ ಬಳೆ. ಇಲ್ಲಿ ನಮ್ಮನೇಲಿ ತುಂಬಾ ಕೋಡ್ಬಳೆ ಮಾಡ್ತಾರೆ. ಹೇಳೆ ಹೇಳೆ, ನಿನಗೇನು ಗೊತ್ತು ಹೇಳೆ? ಹೇಳಿ. ಹೇಳೆ ಹೇಳೆ, ನಿನಗೇನು ಗೊತ್ತು ಹೇಳೆ? ಏನು ಹೇಳಲಿ ಗೊತ್ತಿಲ್ಲ, ಏನು ಹೇಳಲಿ ಗೊತ್ತಿಲ್ಲ. ನೀನು ಇರದೆ ನಾನು ಇಲ್ಲ. ನೀನು ಇರದೆ ನಾನಿಲ್ಲ. ಹಾ ಸರ್. ನೀನು ಇರದೆ ನಾನಿಲ್ಲ, ಏನು ಹೇಳಲಿ ಗೊತ್ತಿಲ್ಲ. ಹೇಳೆ ನೀನು ಹೇಳೆ. ಇವ್ರು ಸೂಪರ್. ನಮ್ಮನೇಲಿ ಕೋಡ್ ಬಳೆ ಅಂತೆ.
ಅಲ್ಲ ಅಟ್ಲೀಸ್ಟ್ ನಂದಿದವ್ರ ಪಾಯಿಂಟ್ಸ್ ಕೊಡ್ಬೇಕು. ಅಲ್ವಾ? ಒಂದ್ ವರ್ಡ್ ಅಟ್ಲೀಸ್ಟ್ ಹೇಳಿದ್ರು ನಿಮ್ಗೆ ಕೋಡ್ಬಳೆ. ನಾನು ಹೇಳಿದ್ದು ಕೈಗೆ ಹಾಕ್ತಾರೆ ಗಾಜಿನ ಬಳೆ, ರೆಮೋಗ್ ಇಷ್ಟ ಕೋಡ್ಬಳೆ. ಕೋಡ್ಬಳೆ ಅಟ್ಲೀಸ್ಟ್ ಸಿಕ್ತಲ್ಲ ಅವ್ರಿಗೆ. ಆ ಕೋಡ್ ಹಿಡ್ದಾಕ್ಬಿಟ್ರಿ ಅವರು. ಓಕೆ, ಲಾಸ್ಟ್ ರೌಂಡ್ ಬಮ್ಮ. ಕುಹು ಕುಹು ಕೋಗಿಲೆ, ಊಟಕ್ ಬೇಕು ಬಾಳೆ ಎಲೆ. ಕುಹು ಕುಹು ಕೋಗಿಲೆ, ಊಟಕ್ಕೆ ಬಾರಲೆ. ನಮ್ಮೂರಲ್ಲಿ ಗಿರ್ಮಿಟ್ ಫೇಮಸ್. ಜೋರಾಗಿಡಮ್ಮ. ನಮ್ಮೂರಲ್ಲಿ ಗಿರ್ಮಿಟ್ ಫೇಮಸ್. ನಮ್ಮೂರಲ್ಲಿ ನಿಮ್ ಫಿಲ್ಮ್ಸ್ ಅಂದ್ರೆ ಇಷ್ಟ. ನಮ್ಮೂರ ಮಂದಾರ ಹೂವೆ, ನನ್ನಲುವೆ ಬಾಂದಳದ ಚಲುವೆ. ನಮ್ಮೂರ ಮಂದಾರ ಹೂವೆ, ನನ್ನೊಲುಮೆ ಬಾಂಧಳದ ಚೆಲುವೆ. ನಮ್ಮೂರಲ್ಲಿ ನಿಮ್ ಸಿನಿಮಾ ಅಂದ್ರೆ ಇಷ್ಟ. ನಮ್ಮೂರಲ್ಲಿ ಗಿರ್ಮಿಟ್ ಅಂದ್ರೆ ಫೇಮಸ್. ಇವರು ಕುಹು ಕುಹು ಕೋಗಿಲೆ, ಊಟಕ್ಕೆ ಬಾರೆಲೆ. ಊಟಕ್ಕೆ ಬಾಳೆ ಎಲೆ. ನಾನ್ ಹೇಳಿದ್ದು ಕುಹು ಕುಹು ಕೋಗಿಲೆ, ಊಟಕ್ಕೆ ಬೇಕು ಬಾಳೆ ಎಲೆ. ಆಲ್ಮೋಸ್ಟ್ ಇಲ್ಲಿ ನಮ್ಮೂರ ಮಂದಾರ ಹೂವಾಗಿ ಬರಲ್ಲ. ಹಾ, ಸ್ವಲ್ಪ ಕ್ಲೋಸ್ ಆಗಿದ್ರು. ಕ್ವೈಟ್ ಕ್ಲೋಸ್. ಬಾಳೆ ಎಲೆ ಬದಲು ಬಾರೆ ಎಲೆ ಅಂದ್ರು. ಇನ್ನು ಮೀನಿಂಗ್ ಬೆಟರ್ ಇದೆ. ಬಟ್ ನೀವು ಸೂಪರ್. ನೀವು ಯಾವ ಹಾಡಿಗೆ ಹಾಡೆಲ್ಲ ಬರ್ದು ಇಲ್ಲಿ ತೀಡಿ ಎಲ್ಲ ಮಾಡ್ಬಿಟ್ರಿ. ಸೂಪರ್. ತಿಂದಿ ನೋಡ್ರ. ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ. ನಿಮ್ಮ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ. ಯಾರು ಮೊದಲಿಗರು? ಹಾಯ್ ಸರ್, ಹಾಯ್, ನನ್ನ ಹೆಸರು ಬಿಂದು ಅಂತ. ಹಾ ಬಿಂದು, ನಾನು ಬಸವೇಶ್ವರ ನಗರ್ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ಹೇಳಿಪ್ಪ. ನನ್ನ ಕ್ವೆಶನ್ ಇದಿಲ್ಲ ಸರ್ಗೆ. ಹೇಳಿಪ್ಪ. ಜನರು ಬೇಗ ಅಲರ್ಟ್ ಆಗೋದು ಯಾವಾಗ ಸರ್? ಜನರು ಬೇಗ ಅಲರ್ಟ್ ಆಗೋದು ಯಾವಾಗ? ಯಾಕಮ್ಮ ಈ ಡೌಟ್ ನಿಂಗೆ? ಸರ್ ಹಂಗೆ ಡೌಟ್ ಬಂತು. ಯೂಶಲಿ ನೋಡಮ್ಮ, ಬೇರೆ ಬೇರೆ ರೀತಿಲೆಲ್ಲ ಅಲರ್ಟ್ ಆಗ್ತಾರೆ. ಒಂದ್ ನಿಮಿಷ ಇರಿ, ನೀವ್ ಯಾವಾಗ ಅಲರ್ಟ್ ಆಗೋದು? ಸರ್ ಎಕ್ಸಾಮ್ ಬಂದಾಗ ಅಮ್ಮ ಚೆನ್ನಾಗಿ ಬೈತಾ ಇರ್ಬೇಕಾದ್ರೆ. ಎಕ್ಸಾಮ್ ಬಂದಾಗ ಅಂತ. ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಅಮ್ಮ ಬೈತಾ ಇರ್ತಾರಲ್ಲ ಸರ್, ಅವಾಗ ಅಲರ್ಟ್ ಆಗ್ತೀನಿ. ಎಕ್ಸಾಮ್ ಬಂದಾಗ ಅಲರ್ಟ್ ಆಗೋದಲ್ಲ, ಕಾಪಿ ಹೊಡಿತಾ ಇರ್ಬೇಕಾದ್ರೆ ಇನ್ವಿಜಿಲೇಟರ್ ಬಂದಾಗ ಅಲರ್ಟ್ ಆಗೋದು. ಇದು ಯಾವ್ದು? ಯೂಶಲಿ 99% ಜನ ತುಂಬಾ ಅಲರ್ಟ್ ಆಗೋದು ಯಾವಾಗ ಗೊತ್ತಾ? ಮದುವೆ ಮನೆ ಊಟಕ್ಕೆ ಪಂತಿಲಿ. ಅದು ಯಾವಾಗ ಗೊತ್ತಾ? ಲಾಸ್ಟ್ ಅಲ್ಲಿ ಮಜ್ಜಿಗೆ ಬರ್ತಾ ಇದ್ದಂಗೆ ನೀರ್ ಕುಡ್ಕೊಂಡ್ಬಿಟ್ಟು ಹಿಂಗ್ ಇಟ್ಬಿಡ್ತಾರೆ. ಓಕೆ, ನೆಕ್ಸ್ಟ್. ಸರ್ ಹಾಯ್ ಸೃಜನ್ ಸರ್. ಹಾಯ್ ಇಜಿಲಾ ಸರ್. ಹಾಯ್ ರೇಮೋ ಅಕ್ಕ. ನನ್ನ ಹೆಸರು ಹಿತಾ ಮಹೇಶ್ ಅಂತ. ಬೇಸಿಕಲಿ ನಂದು ತಿಪ್ಟೂರು. ನನ್ ಕ್ವಶನ್ ನಿಮ್ಗೇನೆ. ಯೂಶಲಿ ಹುಡುಗರು ಮದ್ವೆ ಆಗೋ ಹುಡುಗಿರು ಸಣ್ಣ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಅವ್ರು ತಗೊಂಡ್ ಬರೋ ವರದಕ್ಷಿಣೆ ಗಂಡ ತುಂಬಾ ಜಾಸ್ತಿ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಿರ್ಬೋದು ಸರ್? ಹೇಳಮ್ಮ. ಅದು ಏನಂದ್ರೆ ಹುಡುಗಿರು ಸಣ್ಣ ಇರ್ತಾರೆ, ಮದುವೆ ಆದ್ಮೇಲೆ ದಪ್ಪ ಆಗ್ಬಿಡ್ತಾರೆ. ನನ್ನ ನೋಡ್ಬೇಡ. ಮದುವೆಗೆ ಮುಂಚೆ ಹೆಣ್ಣು ಸಣ್ಣಕ್ಕಿರ್ತಾಳೆ, ಗಂಟು ದಪ್ಪಕ್ಕಿರುತ್ತೆ. ಚೆನ್ನಾಗಿ ಕೇಳಿದ್ರೆಲ್ಲ ಕೊಡಿಸಿ ತಿನ್ಸಿ ಎಲ್ಲ ಮಾಡಿ ಮಾಡಿ ಗಂಟು ಸಣ್ಣ ಆಗುತ್ತೆ, ಹೆಂಡತಿ ದಪ್ಪ ಆಗ್ತಾಳೆ ಅಂತ ಹೇಳಿದ್ದು ಅನುಭವದ ಮಾತು. ವೆರಿ ಗುಡ್. ಥ್ಯಾಂಕ್ ಯು ಸರ್. ಹಾಯ್ ಸುಜನ್ ಸರ್. ಹಾಯ್. ಹಾಯ್ ಇಲ್ಲ ಸರ್. ಹಾಯ್. ಹಾಯ್ ರೇಮಾ ಮೇಡಮ್. ನನ್ನ ಹೆಸರು ಮನೋಜ್ ಅಂತ, ಅಲಿಯಾಸ್ ಡಿಸ್ಕವರಿ ಅಂತ. ನಂದಿತಾ ಮೇಡಮ್ಗೆ ಅದೇನಲ್ಲಿ ಅಲ್ಲೇನು ಇಟ್ ಕಲಿಸ್ತಾ ಇದೆ? ಅದು ಅಲ್ಲ, ಒಂದ್ ನಿಮಿಷ. ಡಿಸ್ಕವರಿ ಏನಕ್ಕೆ ಇಟ್ಟಿರೋದು ಹೆಸರು ನಿಂಗೆ? ಡಿಸ್ಕವರಿ ಅಂದ್ರೆ ಒಂದ್ಸತಿ ನಮ್ಮ ಕ್ಲಾಸ್ಗೆ ಅರವಿಂದ್ ಸರ್ ಬಂದಿದ್ರು. ಅವರು ಅರವಿಂದ್ ಸರ್ ಅಂತ ಸರ್, ಅವರು CC ಕ್ಲಾಸ್ ತಗೊಂತಾರೆ ನಮ್ಗೆ. CC ಅಂದ್ರೆ? CC ಅಂದ್ರೆ ಕರಿಕ್ಯುಲರ್ ಕ್ಲಾಸ್ ಅಂತ ಸರ್. ಕರಿಕ್ಯುಲರ್ ಕ್ಲಾಸ್. ನೀವ್ಯಾರಾದ್ರೂ ಹುಲಿ ಬೇಟೆಡನ್ನ 15 ಸೆಂಟಿಮೀಟರ್ ದೂರದಿಂದ ನೋಡಿದ್ದೀರಾ? ನಾನು ನೆಂತಿ ಟ್ರಿಪ್ಗೆ ಹೋದಾಗ ನೋಡಿದ್ವಿ ಅಂತ ಅಂದ್ರು. ನಾನು ನೋಡಿದ್ದೀನಿ ಸರ್ ಅಂದೆ. ಕಮಾನ್ ಟೆಲ್ ಮಿ ಅಂದ್ರು. ನಾನು ಸರ್ ಇಲ್ಲೇ ಡಿಸ್ಕವರಿ ಚಾನಲ್ ಮೊನ್ನೆ ಅಂದೆ. ಅವಾಗ ಹೆಸರು ಗೊತ್ತಾಯ್ತಪ್ಪ. ಅಯ್ಯೋ, ಅರ್ಥ ಮಾಡ್ಕೊಂಡು ನಾನು ಜೀವನದಲ್ಲಿ ಉದ್ಧಾರ ಆಗ್ಬೇಕಾಗಿತ್ತು. ಮುಂದಕ್ಕೆ. ಧೈರ್ಯ ತುಂಬಾ ಅಂತ ಹೇಳ್ತಾರೆ ಕ್ಲಾಸಲ್ಲಿ ನನ್ಗೆ. ಕಾಲೇಜ್ ಕೂಡ ಹೇಳ್ತಾರೆ ಧೈರ್ಯ ತುಂಬಾ ನಿನ್ಗೆ ಅಂತ. ಕಾಲರ್ ಎತ್ತಾರೆ ಸರ್ ನನ್ಗೆ. ನನಗಾದ್ರೆ ಒಂದೇ ಒಂದು ವಿಷಯದಲ್ಲಿ ನಾನು ತುಂಬಾ ವೀಕು. ಹುಡುಗಿರ್ಗೆ ಪ್ರಪೋಸ್ ಮಾಡಕ್ ಹೋದಾಗ ನಂಗೆ ಧೈರ್ಯನೇ ಇರಲ್ಲ, ಕೈಯೆಲ್ಲ ಶಿವರ್ ಆಗ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಸರ್? ಅದ್ ನಿನ್ ಪ್ರಾಬ್ಲಮ್, ನನ್ಗೆ ಗೊತ್ತಿರುತ್ತೆ. ನಂದಿತಾ ಮೇಡಮ್ ಅವ್ರಿಗೆ ಅವನಿಗೆ ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಹೋದಾಗ
ಕೈ ನಡುಗುತ್ತಂತೆ ಯಾಕೆ ಅಂತ ಕೇಳ್ತಾ ಇದ್ದಾನೆ. ನೀವ್ ಧೈರ್ಯ ಮಾಡ್ಕೋಬೇಕು, ಅದಕ್ಕೆ ನಿಮ್ ಪ್ರಾಬ್ಲಮ್ ಅದು. ಧೈರ್ಯ ಮಾಡ್ತೀವಿ ಮ್ಯಾಮ್, ಆದ್ರೂ ಹಂಗೆ ಶವರ್ ಆಗ್ತಾ ಇರುತ್ತೆ. ಶವರ್ ಅಲ್ಲ ಕಣ, ಶಿವರು. ಓ, ಅವ್ರು ಹೇಳಿದ್ದು ಶಿವರ್ ಆಗಿ ಶವರ್ ಆಗತ್ತೆ ಅಂತ. ಈಗ ನನ್ಗೊಂದು ಡೌಟ್, ಇವಾಗ ಶವರ್ ಎಲ್ಲ ಆಗ್ತಾ ಇದೆ ಇಲ್ಲಿ? ಓ ಬೆವರು. ಹ್ಞೂ ಸರ್, ಬೇವ್ರನ್ನೇ ಹಂಗಂದೆ ಸರ್. ನೀನು ಒಂದ್ ಕೆಲಸ ಮಾಡು, ನಿನ್ ಹುಡುಗಿ ಹತ್ರ ನಂಬರ್ ಇದೆಯಾ? ಐತೆ ಸರ್. ಫೋನ್ ನಂಬರು? ಹ್ಞೂ ಸರ್. ಇಜಿಲಾಕ್ ಕೊಡು. ಬೇಡ ಸರ್. ಅಲ್ಲ ಕಣ, ಅವರು ನಿನ್ನ ಪ್ರೀತಿಗೆ ಯಾಕೆ ಅಲ್ಲ ಕಣ, ಕೊಡಕ್ ಬರ್ತಾ ಇದ್ರು ಪಾಪ ಅವರು. ಆ ಹುಡುಗಿ ಅಪ್ಪ ಪೊಲೀಸ್ ಅಂತೆ. ಸರ್, ಅವರಪ್ಪ ಲಾರಿ ಡ್ರೈವರು. ಅವರಪ್ಪ ಲಾರಿ ಡ್ರೈವರು. ಬೆಸ್ಟ್ ಸರ್. ನೀವು ಬಾಂಬೆ ಗಿಂಬೆ ಇದಕ್ಕೆಲ್ಲ ಹೋಗ್ಬೇಕಂದ್ರೆ ಗಾಡಿ ಹತ್ಕೊಂಡು ಹೋಗ್ಬೋದು. ಬೆಸ್ಟ್ ಹೇಳ್ತೀನಿ ಕೇಳಿಸ್ಕೊಳ. ಅವ್ರಪ್ಪನ ಹತ್ರ ಲಾರಿ ಇದೆ ತಾನೆ, ಅವ್ರ ಲಾರಿ ಡ್ರೈವರ್ ತಾನೆ. ನೀನ್ ಹೋಗ್ಬಿಟ್ಟು ಕ್ಲೀನ್ ಆಗಿ ಸೇರ್ಕೊಂಡ್ಬಿಡು. ಫಸ್ಟ್ ಅಪ್ಪನ್ ಪಡಾಯ್ತು, ಆಮೇಲೆ ಮಗಳ ಪಡಾಯಿಸೋದು ಈಸಿ ಆಗುತ್ತೆ. ಓಕೆನಾ? ಆಮೇಲೆ ಅಲ್ಲೂ ಶವರ್ ಆಗ್ಬಿಟ್ರೆ, ಅಲ್ಲೂ ಶವರ್ ಆಗ್ಬಿಟ್ರೆ ಶವರ್ ಆದ್ರೆ ಸ್ಟೆಪ್ನಿ ತಗೊಂಡ್ ಮಕ್ಕ ಹೊಡಿತಾರೆ ಅಷ್ಟೇ. ಸೊ ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ. ಒಳ್ಳೆಯ ಒಂದು ತಂಡ, ಅದ್ಭುತವಾದಂತಹ ಒಂದು ಡೈರೆಕ್ಟರ್. ಐ ಆಮ್ ವೆರಿ ಶ್ಯೂರ್ ನಿಮ್ಮ ಒಂದು ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಸಿನಿಮಾಗೆ, ನಿಮ್ಮ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್ ಸರ್. ಸಾಲ ಕೇಳಿ ಸ್ನೇಹ ಕಳ್ಕೋಬಾರ್ದು, ಆದ್ರೆ ಪ್ರೀತಿ ಕೇಳಿ ಸ್ನೇಹ ಕಳ್ಕೋಬೋದಾ? ಅಥವಾ ಪ್ರೀತಿ ಕೇಳಿದ್ರೆ ಸ್ನೇಹ ಕಳೆದೋಗುತ್ತಾ? ಇಲ್ಲ ಸ್ನೇಹನೇ ಪ್ರೀತಿ ಆಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ನೀವೆಲ್ಲರೂ ಈ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ಈ ಒಂದು ಸಂಚಿಕೆಯನ್ನ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವಾಗ ಬೇಕಂದ್ರೆ ಊಟಲ್ಲಿ ನಮ್ಮ ಮಜಾ ಟಾಕೀಸ್ ನ ನೋಡ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.